ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆ ಆದದ್ದರೆ ನಮ್ಮನ್ನು ಇದುವರೆಗೆ ಒಂದು ಜೀವಿತ ಸಂಖ್ಯೆ ಇಟ್ಟು ಎಣಿಸಿದಕ್ಕಾಗಿ ಸಹ ಧನ್ಯವಾದ ತಂದೆ ಆದದ್ದರೆ ಇದುವರೆಗೆ ನಿಮ್ಮ ಚಿತ್ತಕ್ಕಿರುವಾಗಿ ನಾವು ಏನಾದರೂ ತಪ್ಪು ಮಾಡಿದ ತಂದೆ ನಮ್ಮೆಲ್ಲರನ್ನು ಕ್ಷಮಿಸಪ್ಪ ತಂದೆ ಆದದ್ದರೆ ಲೋಕದಿಂದ ಅಯೋಗ್ಯರು ಅಲ್ಪರು ಆದಂತ ನಮ್ಮನ್ನು ಆಯ್ದುಕೊಂಡು ನೀವು ಮಾಡಿದ ಸಂಕಲ್ಪದಲ್ಲಿ ನಮಗೊಂದು ಪಾಲನ್ನು ಕೊಟ್ಟು ತಂದೆ ಇದುವರೆಗೆ ಸತ್ಯದಲ್ಲಿ ನಡೆಸೋದಕ್ಕಾಗಿ ಧನ್ಯವಾದ ತಂದೆ ಆದರೆ ಈ ಸಂಜೆಯ ವೇಳೆಯಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕುಂತುಕೊಂಡು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ನಮ್ಮೆಲ್ಲರಿಗೂ ಕೃಪೆ ಮಾಡಿದೆಯಲ್ಲ ತಂದೆ, ಇದಕ್ಕಾಗಿ ಸಹ ಧನ್ಯವಾದ ತಂದೆ ಆದರೆ ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಿಗೋಸ್ಕರ ತಂದೆ ಬೇಡ್ಕೊಂತೇನೆ ತಂದೆ. ಆ ದೇವದರ್ಶನವಿರುವಂತ ಗುಡಾರ್ಥವನ್ನು ತಂದೆ ಮಗನಿಗೆ ತಿಳಿಸ್ಕೊಡು. ಅದನ್ನು ಸರಿಯಾಗಿ ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ತಂದೆ ನಮ್ಮೆಲ್ಲರಿಗೂ ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಆಮೇನ್. Thank you, brother. Thank you, brother. ಸಹೋದರ ಸಹೋದರಿಯರೇ, ಮತ್ತೊಂದು ಬಾರಿ ದೇವರಿಗೂ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತನ ಹೇಳಿಕೊಂಡು ಈ ಒಂದು ದೇವದರ್ಶನ ಗುಡಾರ ಎನ್ನುವ ಪಾಠ ಮತ್ತೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸಹೋದರ ಸಹೋದರಿಯರೇ, ಇವತ್ತಿಗೆ ನಾವು ಎರಡನೇ ಭಾಗ ನಾವು ನೋಡ್ತಾ ಇದೀವಿ. ಅಂಗಲ ಅಂತ ಹೇಳಿ ಎರಡನೇ ಒಂದು ಭಾಗದ ಒಂದು ಪಾಠ ನಾವು ನೋಡ್ತೀವಿ. ಅದಕ್ಕೆ ಮುಂಚೆ ಕೆಲವು ಕಾರ್ಯಗಳು ನಾವು ತಿಳ್ಕೊಬೇಕಾಗಿದೆ. ಅದು ಬೇಸಿಕಲಿ ನೋಡಿದಂತ ಪಾಠಗಳೇ ಸಹೋದರ ಸಹೋದರಿಯರೇ. ನಾವು ಮೊನ್ನೆ ಯಾವ್ದು ನೋಡಿದೀವಿ ಅಂತ ಹೇಳಿದ್ರೆ, ಎಲ್ಲ ಅಲ್ಲಿ ಆ ದೇವದರ್ಶನ ಗೂಡಾರವನ್ನು ಯಾವ ತರ ಕನ್ಸ್ಟ್ರಕ್ಟ್ ಅದನ್ನ ಕಟ್ಟಿರುವ ಒಂದು ರೀತಿ ಯಾವ ತರ ಇತ್ತು ಅಂತ ನಾವು ನೋಡಿದೀವಿ ಸಹೋದರ ಸಹೋದರಿಯರು. ಇಲ್ಲಿರುವಾಗ ಇದರಲ್ಲಿ ಬಹಳ ಮುಖ್ಯವಂತ ಏನಂತ ಕೇಳಿದ್ರೆ, ನಾವು ನೋಡಿದಂಗೆ ಆ ದೇವದರ್ಶನ ಗೂಡಾರ ಅದ್ ಮಧ್ಯದಲ್ಲಿ ಇರುವಾಗ ಅಲ್ಲಿ ಇದ್ದಂತ ಎಲ್ಲಾ ಕೋತ್ರಗಳು 12 ಕೋತ್ರಗಳು ಕೂಡ 3 ಕಡೆ ಕೂಡ 3 ಆಗಿ ಅವರು ಒಂದು ಅಸೆಂಬ್ಲಿ ಕ್ಯಾಂಪಿಂಗ್ ತರ ಒಂದು ಡಿಸಿಪ್ಲಿನ್ ಅವರಲ್ಲಿ ನಡ್ತಿದ್ದಂತ ನಾವು ನೋಡ್ತೀವಿ ಸಹೋದರ. ಅದೇ ತರ ಬಹಳ ಮುಖ್ಯವಂತದ್ದು ಯಾವ್ದಪ್ಪ ಅಂತ ಹೇಳಿದ್ರೆ, ಇವತ್ತು ಪಾಠ ನಾವು ಫಸ್ಟ್ ಬೇಸಿಕ್ ಆಗಿ ಇರುವ ಕೆಲವು ವಿಷಯಗಳನ್ನ ನಾವು ತಿಳ್ಕೊಂಡ್ಬಿಡೋಣ. ಯಾಕಂದ್ರೆ ನಾವು ಬೇಸಿಕಲಿ ಕೇಳಿರುವ ವಿಷಯಗಳೇ ಇವೆಲ್ಲ. ಅದಕ್ಕೆ ಫಸ್ಟೇ ನಾವು ಮತ್ತೆ ಒಂದು ರಿಫ್ರೆಶ್ ಮಾಡಿಕೊಂಡು ಆ ಡೀಪ್ ಆಗಿ ಒಳಗೆ ಹೋಗೋದಿಕ್ಕೆ, ಇನ್ನ ಆಳವಾಗಿ ಹೋಗೋದಿಕ್ಕೆ ನಾವು ಪ್ರಯತ್ನ ಪಡೋಣ ಸಹೋದರ. ಹೀಗಿರುವಾಗ ಈ ದೇವದರ್ಶನ ಗೂಡಾರ ಅನ್ನುವಾಗ ನಮಗೆ ಒಂದು ಮೂರು ಭಾಗ ಇರ್ತದೆ ಅಂತ ಮುಂಚೆನೆ ನೋಡಿದ್ವಿ ಅಲ್ಲ. 3 ಭಾಗ. ಒಂದು ಯಾವ್ದಪ್ಪ ಅಂತ ಹೇಳಿದ್ರೆ, ಅಲ್ಲಿ ಇದಂತ ಯಾವ್ದ್ರಿ ಪಾಳೆಯ ಅಂತ ಮೊದಲನೇದು. ಎರಡನೇದು ಯಾವ್ದು ಅಂತ ಹೇಳಿದ್ರೆ ಸಹೋದರ ಸಹೋದರಿ, ಅಲ್ಲಿ ಇದ್ದಂತ ಅಂಗಾಲ ಅಂತ ನೋಡ್ತೀವಿ. ಮೂರನೇದು ದೇವದರ್ಶನ ಗೂಡಾರ ಅಲ್ವರ. ಸರಿ, ಇಲ್ಲಿಗೆ ಸಹೋದರ ಸಹೋದರಿಯರೇ, ಇಲ್ಲಿ ನಾನು ತೋರಿಸಿದ್ದೀನಿ ನೋಡ್ರಿ. ಪಾಳೆಯ, ಮತ್ತೆ ಅಲ್ಲಿ ಅಂಗಾಲ, ಆಮೇಲೆ ಯಾವ್ದಂತ ಹೇಳಿದ್ರೆ ದೇವದರ್ಶನ. ಈ 3 ಅಂತೂ ನೋಡುವಾಗ ಸಹೋದರ ಸಹೋದರಿಯರೇ, ಇಲ್ಲಿ ನಮಗೆ ಏನ್ ತೋರಿಸ್ತದೆ ಅಂತ ಹೇಳುವಾಗ, ಈ 3 ಡಿವಿಷನ್ಸ್, 3 ಭಾಗ ಇರುವಾಗ 3 ಕ್ಲಾಸ್ ಅನ್ನು, 3 ಭಾಗವು 3 ಕ್ಲಾಸವನ್ನು, ಅಂದ್ರೆ 3 ಕ್ಲಾಸ್ ಅಂತ ಹೇಳಿದ್ರೆ ಸಹೋದರ ಬಹಳ ಮುಖ್ಯವಂತ 3 ಕಂಡೀಷನ್ ಅಂತ ನೋಡ್ತೀವಿ. ಈ 3 ಕ್ಲಾಸ್ ಆಫ್ ಪೀಪಲ್
ಅಲ್ವಾ? ಪಾಳೆಯದಲ್ಲಿ ಇರುವ ಅಂತ ಹೇಳುವಾಗ ಯಾರಪ್ಪ ಈ ಪಾಳೆಯದಲ್ಲಿ ಇರೋದು ಅಂತ ಕೇಳಿದ್ರೆ, ಇಸ್ರಾಯೇಲ್ ಕಟ್ಟಿದ ಮೇಲೆ ಆ ಇಸ್ರಾಯೇಲ್ ಮಕ್ಕಳು ಎಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಪಾಳೆಯದಲ್ಲಿ ವಾಸ ಮಾಡ್ತಿದ್ರು. ನಮಗೆಲ್ಲರೂ ಗೊತ್ತು ಅಲ್ವಾ? ಆದ್ರೆ ಕೂಡ ಈ ಪಾಠಕ್ಕೆ ಆಳವಾಗಿ ಹೋಗೋದಕ್ಕೂ ಮುಂಚೆ ಈ ಬೇಸಿಕ್ ಆದ ಕೆಲವು ವಿಷಯಗಳು ನಾವು ತಿಳ್ಕೊಬೇಕಾಗಿದೆ. ಆಗಿರುವಾಗ ಪಾಳೆಯದಲ್ಲಿ ಯಾರು ಮೊದಲು ಕಟ್ಬಿಟ್ಟು ನಾನು ಹೇಳ್ದಂಗೆ ಮೊದಲು ತಂದೆಯ ದೇವರು ಈ ದೇವದರ್ಶನ ಗುಡಾರವನ್ನು ಕಟ್ಟೋದಕ್ಕೂ ಮುಂಚೆ ಮೋಶೆಯನ್ನು ಪಾಳೆಯದಲ್ಲಿ ಇದ್ರು. ತಂದೆ ದೇವರು ಅವರ ಒಂದು ಪ್ರಸನ್ನತೆ ಕೂಡ ಎಲ್ಲಿ ಇತ್ತು ಅಂತ ಕೇಳಿದ್ರೆ ಪಾಳೆಯದಲ್ಲೇ ಮೋಶೆ ಹತ್ರ ಸಂಭಾಷಣೆ ಮಾಡ್ತಿದ್ರು ಅಂತ ನಾವು ನೋಡಿದ್ವಿ. ಅವಾಗ ಎಲ್ಲರೂ ಜನರು ಎಲ್ಲಿ ಇದ್ರು ಅಂತ ಕೇಳಿದ್ರೆ ಮಧ್ಯದಲ್ಲಿ ಇರುವ ಜನರು ಪಾಳೆಯಕ್ಕೆ ಹೋಗಿ ಅಲ್ಲಿ ಮೋಶೆ ಹತ್ರ ಅಲ್ಲಿ ಅವರನ್ನ ದೇವರು ಹೇಳುವ ವಾಕ್ಯಗಳನ್ನ ಸಂಭಾಷಣೆಗಳನ್ನ ಏನು ಅಂತ ಕೇಳ್ಕೊಂಡು ಬರೋವರಾಗಿ ಇದ್ರು. ಯಾವಾಗ ದೇವದರ್ಶನ ಗುಡಾರ ಕಟ್ಟಿದ ಮೇಲೆ ಇವಾಗ ಈ ದೇವದರ್ಶನ ಗುಡಾರ ಈ ಮಧ್ಯೆಯಲ್ಲಿ ಬಂದ್ಬಿಡ್ತು. ಈ ಜನರೆಲ್ಲ ಎಲ್ಲಿಗೆ ಅವರು ಹೋಗ್ಬಿಟ್ರು ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಇವರೆಲ್ಲ ಎಲ್ಲಿಗೆ ಹೋಗ್ಬಿಟ್ರು ಅಂತ ಕೇಳಿದ್ರೆ ಎಲ್ಲ ಪಾಳೆಗೆ ಹೋಗ್ಬಿಟ್ರು. ಪಾಳೆಯ ಅಂತ ಹೇಳುವಾಗ ನಮಗೆಲ್ಲರೂ ಗೊತ್ತು ಏನಂತ ಕೇಳಿದ್ರೆ ಇದು ಎರ್ರೆ ಬೇರೆ ದೂರ ಇರುವ ವಾಸಿಗಳು ಅಂತ ಹೇಳಿದ್ರೆ ಅನ್ಯವಾಸಿಗಳು ಅಂತ ಹೇಳಿದ್ರೆ ದೂರ ಇರುವ ಜನ. ಯಾರು ಎಲ್ಲಿರಬಾರ್ದು? ದೇವದರ್ಶನ ಗುಡಾರ ಹತ್ರ ಯಾರು ಇರಬಾರ್ದು, ಎಲ್ಲ ದೂರವಾಗಿ ಇರಬೇಕು. ಸುಮಾರು ಒಂದು 3 ಕಿಲೋಮೀಟರ್ 3.5 ಕಿಲೋಮೀಟರ್ ತನಕ ಇವರು ಒಂದು ಗ್ಯಾಪ್ ಇರಬೇಕು ಅಂತ ನಾವು ನೋಡಿದ್ವಿ ಸಹೋದರರೇ. ಆಗಿರುವಾಗ ಇದು ಮೊದಲನೇದು ಪಾಳೆಯ ನೋಡ್ತೀವಿ. ಅಲ್ಲಿ ಇಸ್ರೇಲ್ ಮಕ್ಕಳು ಇದ್ರು ಅಲ್ವರ. ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ನೋಡ್ರಿ, ಅದು ಅಂಗಾಲ. ಈ ಅಂಗಾಲ ಏನು ಅದನ್ನ ಏನ್ ಸೂಚಿಸ್ತದೆ ಅಂತ ಕೇಳಿದ್ರೆ, ಮೊದಲು ಈ ಅಂಗಾಲ ಯಾವ್ದನ್ನ ಸೂಚಿಸ್ತದೆ ಅಂತ ಕೇಳಿದ್ರೆ ಇಲ್ಲಿ ಯಾರು ಬರಂಗಿಲ್ಲ ಅಂತ ಹೇಳಿದ್ರೆ ಆ ಇಸ್ರೇಲ್ ಮಕ್ಕಳು ಅಲ್ಲಿಂದ ಇಲ್ಲಿಗೆ ಎಲ್ಲಿಗೆ ಬರಂಗಿಲ್ಲ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಯಾರು ಬಂದು ಈ ಒಂದು ಅಂಗಾಳ ಒಳಗೆ ಎಲ್ಲರೂ ಬರಕ್ ಸಾಧ್ಯವಿಲ್ಲ. ಯಾರು ಮಾತ್ರ ಬರಕ್ ಸಾಧ್ಯ ಅಂತ ಕೇಳಿದ್ರೆ ಲೇವಿಯ ಜನಗಳು, ಅಲ್ಲಿದ್ದ ಯಾಜಕರು ಮಾತ್ರ ಏನಾಗ್ತಿದ್ರು ಅಂತ ಕೇಳಿದ್ರೆ ಯಾಜಕರು ಮಾತ್ರವೇ ಅಲ್ಲಿದ್ದಂತ ಯಾಜಕರು ಮಾತ್ರವೇ ಎಲ್ಲಿ ಲೇವಿಯರು ಮಾತ್ರವೇ ಎಲ್ಲಿಗೆ ಬರ್ತಾ ಇದ್ರು ಅಂತ ಕೇಳಿದ್ರೆ ಇಲ್ಲಿ ಅಂಗಾಳ ಒಳಗೆ ಅವರು ಬರೋರಾಗಿತ್ತು. ಹಾಗಾದ್ರೆ ಅಲ್ಲಿ ಪಾಳ್ಯದಲ್ಲಿ ಇದ್ದಂತ ಮಕ್ಕಳು ಏನಾಗಕ್ಕಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಯಾರು ಈ ಅಂಗಳದೊಳಗೆ ಬರಂಗಿಲ್ಲ ಅಂತ ನಾವು ನೋಡ್ತೀವಿ. ಅದೇ ತರ ಮೂರನೇ ಭಾಗದು ಯಾವ್ದಪ್ಪ ಅಂತ ಕೇಳಿದ್ರೆ ಇದು ದೇವದರ್ಶನ ಗೂಡಾರ. ಇದು ದೇವದರ್ಶನ ಗೂಡಾರ. ಇದರಲ್ಲಿ ದೇವದರ್ಶನ ಗೂಡಾರದಲ್ಲಿ ಅಂತೂ ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ 2 ಭಾಗ ಒಳಗಿತ್ತು. ಒಂದು ಪವಿತ್ರ ಸ್ಥಳ, ಇನ್ನೊಂದು ಮಹಾಪವಿತ್ರ ಸ್ಥಳ ಅಂತ ಹೇಳಿ 2 ಅಪಾರ್ಟ್ಮೆಂಟ್ಸ್ ಅಂತ ನೋಡ್ತೀವಿ ಸಹೋದರ ಸಹೋದರಿ. ಇರುವಾಗ ಇದ್ರ ಬಗ್ಗೆನೇ ಇವತ್ತು ನಾವು ಫಸ್ಟ್ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಮೊದಲು. ಯಾಕಂದ್ರೆ ಇದು ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಕೂಡ ನಾವು ಮಾಡಿದೀವಿ ಸಹೋದರ ಸಹೋದರಿಯರೇ. ಇದು ಬೇಸಿಕ್ ಕ್ಲಾಸ್ ಅಲ್ಲಿ ಮಾಡಿದ್ರು ಕೂಡ ಇವತ್ತು ನಾವ್ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇನ್ನ ಸ್ವಲ್ಪ ನೆಕ್ಸ್ಟ್ ಕ್ಲಾಸ್ ಹೋಗೋದಕ್ಕೆ ಮುಂಚೆ ಇವೆಲ್ಲ ಕೆಲವು ವಿಷಯಗಳನ್ನ ತಿಳ್ಕೊಂಡ್ಬಿಡೋಣ ಫಸ್ಟ್. ಓಕೆ, ಸರಿ. ಹೀಗಿರುವಾಗ ಸಹೋದರ ಸಹೋದರಿಯರೇ, ಯಾರಪ್ಪ ಪಾಳೆಯದಲ್ಲಿ ಮೊದಲು ಅವ್ರು ಯಾರನ್ನ ಸೂಚನೆ ಮಾಡ್ತದೆ ಅಂತ ಕೇಳಿದ್ರೆ ದ ಕ್ಯಾಂಪ್ ಅಂತ ಹೇಳ್ತಾರೆ. ಇವರು ಲೋಕದ ಮಕ್ಕಳು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರಿ. ಯಾರಂತ ಕೇಳಿದ್ರೆ ಈ ಲೋಕದ ಮಕ್ಕಳಾಗಿ ಇರುವ ಹೊರಗಡೆ ಇರುವ ಮಕ್ಕಳು ಅಂದ್ರೆ ಇಸ್ರೇಲ್ ವಾಸಿಗಳೇ ಇದ್ರು ಅಲ್ಲಿಗೆ. ಆದ್ರೆ ಇಲ್ಲಿಗೆ ಹೋಲಿಕೆ ಮಾಡುವಾಗ ನಾವು ಇದು ಯಾರಿಗೆ ಬಂದು ಇದು ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ ಲೋಕದ ಮಕ್ಕಳಾಗಿ ಇರುವ ಜನರಿಗೆ, ಪಾಳೆಯಲ್ಲಿ ಇರುವ ಮಕ್ಕಳು ಅಲ್ಲಿಗೆ ಇಲ್ಲಿ ಅಂಗಾಳದ ಒಳಗೆ ಮತ್ತೆ ದೇವದರ್ಶನ ಗುಡಾರದಲ್ಲಿ ಏನಾಗ್ತಾ ಇದೆ ಅಂತ ಅದರಲ್ಲಿ ನಡೆಯುವ ಒಂದೊಂದು ಕೂಡ ಗುಪ್ತವಾಗಿ ಇರುವಂತ ಕಾರ್ಯಗಳು ಒಂದು ಕೂಡ ಅವ್ರಿಗೆ ಅರ್ಥ ಆಗಲ್ಲ. ಆದ್ರೆ ಅವ್ರಿಗೆ ಇಲ್ಲಿ ಬರಕ್ ಕೂಡ ಅವ್ರಿಗೆ ಪರ್ಮಿಷನ್ ಇಲ್ಲ ಅಂತ ನಾವು ನೋಡ್ತೀವಿ. ಸರಿ, ಇದೇ ತರ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಆದ್ರೆ ಆ ಒಂದು ಅಂಗಾಳ ಒಳಗೆ ಬರುವಂತ ಮಕ್ಕಳು ಅಲ್ಲಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಸಹೋದರ ಸಹೋದರಿ, ನಮಗ್ ಗೊತ್ತಿದ್ದಂಗೆ ಅಲ್ಲಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಯಾರಪ್ಪ ಅದ್ರ ಒಳಗೆ ಹೋಗ್ಬೇಕು ಅಂದ್ರೆ ಮೊದಲು ಅಲ್ಲಿ ಏನಿತ್ರಿ, ಆ ಒಂದು ದೊಡ್ಡ ಒಂದು ಕಾಂಪೌಂಡು
ಇದೆ. ಕಾಂಪೌಂಡ್ ಅಂತ ಹೇಳಿದ್ರೆ ಒಂದು ಗೋಡೆ ಇದೆ. ಯಾವ ಗೋಡೆ ಅಂತ ಹೇಳಿದ್ರೆ ಅಲ್ಲಿ ನೋಡಿ, ಬೆಳ್ಳಿಗೆ ಅದು ನಾರ ಬಟ್ಟೆಯಲ್ಲಿ ಮಾಡಿದಂತ ಒಂದು ಗೋಡೆ ಇದೆ. ಈ ಗೋಡೆ ಒಳಗೆ ಹೋಗ್ಬೇಕು ಅಂದ್ರೆ ಸಹೋದರ ಸಹೋದರಿಯರೇ, ಮೊದಲು ಯಾರಪ್ಪ ಹೋಗಕ್ ಸಾಧ್ಯ ಅಂತ ಕೇಳಿದ್ರೆ ಎಲ್ಲರೂ ಹೋಗಕ್ ಸಾಧ್ಯ ಅಲ್ಲ. ದೇವರ ವಾಕ್ಯದಿಂದ ಸತ್ಯವನ್ನು ತಿಳ್ಕೊಂಡು ಸತ್ಯ ಕ್ರಿಸ್ತನ ಒಂದು ಈಡು ಬಲಿಯನ್ನು ಯಾರು ತಿಳ್ಕೊಂತಾರೋ ಅವರೇ ಅದ್ರೊಳಗೆ ಏನಾಗತ್ತ ಸಾಧ್ಯ ಅಂತ ಕೇಳಿದ್ರೆ ನೋಡ್ರಿ, ಅವರೇ ಒಳಗೆ ಬರಕ್ಕೆ ಸಾಧ್ಯವಾಗುತ್ತೆ. ಹಂಗಾದ್ರೆ ಮೊದಲು ಇವರಿಗೆ ಏನು ಗೊತ್ತಾಗ್ಬೇಕು ಅಂತ ಕೇಳಿದ್ರೆ ಇದು ಯಾರಿಗೆ ಸೂಚನೆವಾಗುತ್ತೆ ಅಂತ ಕೇಳಿದ್ರೆ ಕ್ರಿಸ್ತನ ನೀತಿ ಅಂತ ಮೊದಲು ಇವರಿಗೆ ಗೊತ್ತಾಗ್ಬೇಕು. ಆ ನೀತಿಯಿಂದ, ದೇವರ ವಾಕ್ಯದಿಂದ ನೀತಿವಂತರಾಗುವ ಮಕ್ಕಳು ಇವ್ರು ಏನಾಗ್ತಾರೆ ಅಂತ ಕೇಳಿದ್ರೆ ನೋಡ್ರಿ, ಆದಾಮನಿಂದ ಇವರು ಸತ್ತಿ ಇವ್ರು ಏನಾಗ್ಬೇಕು ಅಂತ ಕೇಳಿದ್ರೆ ಆದಾಮನಿಂದ ಹುಟ್ಟಿರೋದಂತ ಇವ್ರಿಗೆ ಗೊತ್ತಾಗ್ಬೇಕು. ಕ್ರಿಸ್ತನಿಂದ ಇವ್ರು ಏನಾಗಿದೆ ಅಂತ ಕೇಳಿದ್ರೆ ಪುನರ್ತನ ಆಗಿರೋದು ಕೂಡ ನೂತನ ಸೃಷ್ಟಿಯಾಗಿ ಇನ್ನೊಂದು ದಾರಿ ಇದೆ ಅಂತ ಗೊತ್ತು ಮಾಡೋರಿಗೆ ಮಾತ್ರವೇ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಈ ಅಂಗಾಳದೊಳಗೆ ಬರ್ತಾರೆ. ಇದು ಎರಡನೇ ಭಾಗ ಅಂತ ನೋಡ್ತೀವಿ. ಸಹೋದರ ಸಹೋದರಿಯರೇ, ಈ ಒಂದು ವಾಕ್ಯ ಕೂಡ ನಾವು ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ನೋಡ್ರಿ, ಈ ಒಂದು ಕಾಂಪೌಂಡು ಏನಪ್ಪಾ ಈ ಕಾಂಪೌಂಡ್ ಅಂತ ಕೇಳಿದ್ರೆ ಒಂದು ವಾಕ್ಯ ಓದೋಣ. ನಾನು ಫಸ್ಟ್ ಅಲ್ಲಿಗೂ ಯಾವ್ದಪ್ಪ ಅದು ವಾಕ್ಯ ಅಂತ ನಾನು ತೋರಿಸ್ಬಿಡ್ತೀನಿ. ಯಾವ್ದಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ. ನೋಡ್ರಿ, ಏನದು ಆ ಬಾಕಲು ಏನು ಇಲ್ಲಿ ಇದೆಯಲ್ಲ, ನಾವು ನೋಡ್ತೀವಿ. ನೋಡಿದ್ರಿ ಅಲ್ಲಿರುವ ಒಂದ್ ನಿಮಿಷ ನಾನು ಹೇಳ್ತೀನಿ. ಇಲ್ಲಿ ಇದ್ದಂತ ಗೋಡೆ ಅಲ್ವಾ, ಅದು ನಾರು ಬಟ್ಟೆಯಲ್ಲಿ ಮಾಡಿರುವ ಗೋಡೆ. ಅದು ಏನು ಮಾಡಕ್ಕಾಗಲ್ಲ ಅಂತ ಕೇಳಿದ್ರೆ ಒಂದು ಗೋಡೆ, ಒಂದು ಕಾಂಪೌಂಡ್ ಹಾಕಿದ್ದಾರೆ. ಈ ಕಾಂಪೌಂಡ್ ಒಳಗೆ ಹೋಗುವವರು ಎಂತ ಕೇಳಿದ್ರೆ ಯಾಜಕರ ಲೇವಿಯರು ಅದ್ರೊಳಗೆ ಹೋಗುವ ಅಂತ ಅವ್ರಿಗೆ ಮಾತ್ರವೇ ಏನಾಗಿದೆ ಅಂತ ಕೇಳಿದ್ರೆ ಅನುಮತಿ ಇದೆ ಬರಕ್ಕೆ. ಹಂಗಾದ್ರೆ ಇದು ಏನಪ್ಪಾ ಇದು, ಈ ಕಾಂಪೌಂಡ್ ಅಂದ್ರೆ ಏನ್ ಅರ್ಥ? ಈ ಕಾಂಪೌಂಡ್ ಮೊದಲು ಏನ್ ಸೂಚನೆ ಮಾಡ್ತದೆ? ಈ ಅಂಗಳದೊಳಗೆ ಹಾಕಿರುವ ನಾರ ಬಟ್ಟೆದಲ್ಲಿ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದ್ದಂಗೆ ಸಹೋದರ ಸಹೋದರಿ, ಕಾಂಪೌಂಡ್ ಏನಕ್ಕೆ ಹಾಕ್ತಾರೆ ಅಂತ ಕೇಳಿದ್ರೆ ಅದ್ರ ಒಳಗೆ ಹೋದ್ರೆ ಯಾರು ಏನಾಗಲ್ಲ ಅಂತ ಕೇಳಿದ್ರೆ ಒಳಗೆ ಬರೋದಕ್ಕೋ ಅಲ್ಲ ಒಳಗೆ ಇರುವವರು ಹೊರಗಡೆ ಬರೋದಕ್ಕೋ ಏನಾಗ್ತಾ ಇಲ್ಲ ಅಂದ್ರೆ ಅವ್ರಿಗೊಂದು ಕಾಂಪೌಂಡ್ ಇದೆ, ಒಂದು ಪ್ರೊಟೆಕ್ಷನ್. ಒಂದು ಏನ್ರಿ ಪ್ರೊಟೆಕ್ಷನ್ ಅಂದ್ರೆ ಏನರ್ಥ ಅಂತ ಕೇಳಿದ್ರೆ ಒಂದು ಪ್ರೊಟೆಕ್ಷನ್ ಏನ್ ಹೇಳ್ತಾರೆ? ರಕ್ಷಣೆ. ಹೌದು, ಮೊದಲನೇದು ಏನಂತ ಕೇಳಿದ್ರೆ ರಕ್ಷಣೆ. ಇದು ಎಲ್ಲಪ್ಪ, ಇದು ಒಂದು ಎಕ್ಸಾಂಪಲ್ ಎಲ್ಲಿ ನೋಡೋಣ, ಒಂದು ಉದಾಹರಣೆ ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತಿದ್ದಂಗೆ ಒಂದು ಯಾವ್ದ್ರಿ ಕ್ರಿಸ್ತನು ಹೇಳಿದಂತ ಒಂದು ವಿಷಯ, ಲಾಜರಸ್ ರಿಚ್ ಮ್ಯಾನ್. ನಮಗೆಲ್ಲ ಗೊತ್ತಿದೆಯಲ್ಲ, ಲಾಜರಸ್ ಮತ್ತೆ ಐಶ್ವರ್ಯ ಅಂತ ಒಂದು ಮನುಷ್ಯನಿದ್ದ ಅಂತ ನೋಡ್ತೀವಿ. ಹೌದು ಅಲ್ವಾ? ಹಂಗಾದ್ರೆ ಒಂದು ಐಶ್ವರ್ಯವಂತ ಮನುಷ್ಯ ಒಳಗಿದ್ನಂತೆ, ಈ ಲಾಜರಸ್ ಎಲ್ಲಿದ್ನಂತೆ ಅಂತ ಹೇಳಿರುವಾಗ ಲಾಜರಸು ಹೊರಗಡೆ ಇದ್ದ ಅಂತ ಕೇಳಿದ್ರೆ ಬಾಕ್ಲಿಗಿಂತ ಹೊರಗಡೆ ಇದ್ದ ಅಂತ ನೋಡ್ತೀವಿ. ಇವಾಗ ನಮಗೆಲ್ಲ ಗೊತ್ತಿದ್ದಂಗೆ ಈ ಲಾಜರಸ್ ಯಾರು, ಮತ್ತೆ ಈ ಐಶ್ವರ್ಯಂತ ಮನುಷ್ಯ ಯಾರು? ಐಶ್ವರ್ಯಂತ ಮನುಷ್ಯ ಯಾರ್ರಿ ಈ ಸಾಮ್ಯದಲ್ಲಿ? ಇಸ್ರಾಯೇಲ್. ವೆರಿ ಗುಡ್, ಇಸ್ರಾಯೇಲ್. ನೋಡಿದ್ರ, ಆ ಇಸ್ರಾಯೇಲ್ ಅಂತ ನಮಗ್ ಗೊತ್ತು. ಹಂಗಾದ್ರೆ ಈ ಲಾಜರಸ್ ಅವನು ಯಾರು? ಅನ್ಯ ಜನ ಏನಾಗಿತ್ತು. ಇವಾಗ ಆ ವಾಕ್ಯ ಓದೋಣ. ಆ ವಾಕ್ಯ ನೋಡ್ರಿ, ಲೂಕ 16ನೇ ಅಧ್ಯಾಯ 19 ಮತ್ತೆ 20ನೇ ವಾಕ್ಯ ಓದ್ರಿ. ಲೂಕ 16ನೇ ಅಧ್ಯಾಯ 19, 20. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಆಮೇಲೆ ಅವನ ಮನೆ ಬಾಗಿಲಲ್ಲಿ ರಾಜರನೆಂಬ ಒಬ್ಬ ಭಿಕ್ಷಗಾರನು ಇದ್ದು ಕೊಂಡಿದ್ದನು. ಸಾಕು, ಅವನ ಮನೆಯ ಬಾಗಿಲಲ್ಲಿ ಅಂತ ನೋಡ್ತೀವಿ. ಬಾಗಿಲಲ್ಲಿ ಒಬ್ಬ ಮನೆ ಬಾಗಿಲು ಒಂದು ಸಾಮ್ಯ ಅಷ್ಟೇ. ಒಂದು ಸಾಮ್ಯದಲ್ಲಿ ಒಂದು
ಒಂದು ಮನುಷ್ಯನು ಇದ್ನಂತೆ, ಆಮೇಲೆ ಒಂದು ಲಾಜರಸ್ ಅನ್ನುವ ಒಂದು ಭಿಕ್ಷುಕಾರ ಇದ್ದಂತೆ. ಇವರು ಮಧ್ಯೆಯಲ್ಲಿ ಒಂದು ಬಾಕ್ಲಿ ಇತ್ತಂತೆ. ಬಾಕ್ಲಿ ಅಂದ್ರೆ ಒಂದು ಕಾಂಪೌಂಡ್ ಹಾಕಿ ಒಂದು ಬಾಕ್ಲಿ ಇತ್ತಂತೆ. ಅಂದ್ರೆ ಅರ್ಥ ಏನ್ ನೋಡ್ರಿ, ಇಸ್ರೇಲ್ ಮಕ್ಕಳು ಬಾಕ್ಲು ಒಳಗಿದ್ದಾರೆ, ಲಾಜರಸು ಬಾಕಲಿಗೆ ಹೊರಗಡೆ ಇದ್ದಾನೆ. ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ನೋಡಿ, ಎಲ್ಲಾ ಆಶೀರ್ವಾದ, ಎಲ್ಲಾ ಕಟ್ಟಳೆಗಳು, ನಿಯಮಗಳು ಇವೆಲ್ಲ ಯಾರಿಗಿತ್ತು ಅಂತ ಕೇಳಿದ್ರೆ ಇಸ್ರೇಲ್ ಮಕ್ಕಳಿಗೆ ಒಂದು ರಕ್ಷಣೆ ಇತ್ತು. ಆದ್ರೆ ಯಾರಿಗೆ ರಕ್ಷಣೆ ಇಲ್ಲ ಅಂತ ಕೇಳಿದ್ರೆ ಲಾಜರಸ್ ಎನ್ನುವ ಅನ್ಯ ಜಾತಿ ಇರುವ ಅವನಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಇವಾಗ ನೋಡ್ತೀವಿ. ಆ ಬಾಕಲು ಅಂತ ಹೇಳುವಾಗ ಒಂದು ಕಾಂಪೌಂಡು ನೋಡ್ರಿ, ಆ ಬಾಕಲು ಒಳಗೇನೆ ನಾವು ಹೋಗ್ಬೇಕು. ಅದೇ ಒಂದು ವಿಷಯ ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ಈ ಒಂದು ದೇವದರ್ಶನದ ಗುಡಾರದಲ್ಲಿ ಸಹೋದರ ಸಹೋದರಿಯರೇ ಇಲ್ಲಿ ನಾವು ನೋಡ್ತೀವಿ. ಏನ್ ನೋಡ್ತೀವಿ ಅಂತ ಕೇಳಿದ್ರೆ ಇಲ್ಲಿ ಓಕೆ, ಇಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ಇಲ್ಲಿ ಅಂಗಾಲ ಒಳಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲು ನಮಗೆ ಯಾರಾಗಿ ಇರಬೇಕು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ ಆ ಗೋಡೆ ಅಂತ ಹೇಳುವ ಕಮ್ಯಾಂಡ್ಮೆಂಟ್ ಆರ್ ಕಮಿಂಗ್ ಇನ್ ಟು ದಿ ಕವನೆಂಟ್ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ ಏನಾಗ್ಬೇಕು ಅಂತ ಕೇಳಿದ್ರೆ ಒಂದು ಒಡಂಬಡಿಕೆ ಒಳಗೆ ಬರುವರು, ಒಂದು ಒಡಂಬಡಿಕೆಯಲ್ಲಿ ಇರೋರು ಕ್ರಿಸ್ತನನ್ನು ಅವರ ಒಂದು ರಕ್ಷಣೆಯನ್ನು ಅರ್ಥ ಮಾಡ್ಕೊಂಡು, ರಕ್ಷಣೆ ಅಂದ ತಕ್ಷಣ ಅದು ಏನಾಗಿ ತಗೊಳ್ಳಂಗಿಲ್ಲ ಅಂತ ಕೇಳಿದ್ರೆ ಕ್ರಿಸ್ತನ ಒಂದು ಮರಣದಿಂದ ಲೋಕಕ್ಕೆ ರಕ್ಷಣೆ ಸಿಗ್ತದೆ, ಅದು ಬೇರೆ. ಅದು ಬರುವ ಯುಗದಲ್ಲಿ ಸಮೀಪದಲ್ಲಿ ಎಲ್ಲರೂ ಕೂಡ ರಕ್ಷಣೆ ಹೊಂದುತ್ತಾರೆ. ಆದ್ರೆ ಇಲ್ಲಿ ಆ ಒಂದು ಸ್ವಾರ್ಥದಲ್ಲಿ ಕರೆಯಲ್ಪಟ್ಟಿರುವ ಈ ಒಂದು ದೇವದರ್ಶನ ಗುಡಾರ, ಒಂದು ಛಾಯೆ ಇರುವ ದೇವದರ್ಶನ ಗುಡಾರಕ್ಕೆ ಕರೆಯಲ್ಪಡುವ ಮಕ್ಕಳು ಮೊದಲು ಆ ಒಂದು ಈಡು ಬಲಿಯನ್ನ ಯಾವಾಗ ಸತ್ಯ ತಿಳ್ಕೊಂತಾರೋ ಅವರು ಒಂದು ಒಡಂಬಡಿಕೆ ಮುಖಾಂತರ ಎಲ್ಲಾಗ್ತಾರೆ ಅಂತ ಕೇಳಿದ್ರೆ ವಿಶ್ವಾಸದಿಂದ. ನೋಡ್ರಿ, ಈ ಒಡಂಬಡಿಕೆ ಹೆಂಗಿರ್ತದೆ ಅಂತ ಕೇಳಿದ್ರೆ ಫುಲ್ ಒಡಂಬಡಿಕೆ ಹಂಗ್ ಮಾಡಲ್ಲ, ವಿಶ್ವಾಸ ಅವರ ನಂಬಿಕೆದಿಂದ ನೀತಿವಂತರಾಗುವ ಒಂದು ಸ್ಥಿತಿಗೆ ಬಂದ್ಬಿಡ್ತಾರೆ. ನೀತಿವಂತರು ಏನು ಅಂತ ಕೇಳಿದ್ರೆ, ನೀತಿವಂತರು ಅಂತ ಹೇಳಿದ್ರೆ ಏನರ್ಥ, ನಾವು ನೀತಿವಂತರಾಗಿದ್ದೀವಿ ಅಂತ ಕೇಳಿದ ತಕ್ಷಣ ನಾವ್ ಏನ್ ತಿಳ್ಕೊಂಬಾರ್ದು, ನಾವು ನೀತಿವಂತರು ಅಂತ ತಿಳ್ಕೋ ಅರ್ಥ ಅಲ್ಲ, ನಾವು ಬಹಳ ನೀತಿವಂತರು ಅಂತ ತಿಳ್ಕೊಳ್ಳೋ ಅರ್ಥ ಇಲ್ಲ. ಏನ್ ಅರ್ಥ ಕೊಡುತ್ತೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ನಾವು ಆದಾಮನಿಂದ ಪಾಪದಿಂದ ಹುಟ್ಟಿರುವ ನಾವು ಕ್ರಿಸ್ತನನ್ನು ಅಥವಾ ಕ್ರಿಸ್ತನನ್ನು ಮುಖಾಂತರ ನಾವ್ ಏನಾಗಿದ್ದೀರಿ ಅಂತ ಕೇಳಿದ್ರೆ ಆ ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಎರಡು ನೀತಿಯ ಕಾರ್ಯಗಳನ್ನು ಯಾರು ಅರ್ಥ ಮಾಡ್ಕೊಂಡಿದಾರೋ ಅವರು ನೀತಿವಂತರಾಗ್ತಾರೆ. ಇಲ್ಲಿಗೆ ನೋಡಿ, ನೀತಿಯಾಗಿ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋರು, ಅದು ಪಾಪದ ಒಂದು ನಾನು ಹುಟ್ಟಿರುವ ಆ ಪಾಪದಿಂದ ಮರಣದಿಂದ ನಾನು ಹುಟ್ಟಿರುವ ಆ ಒಂದು ಆದಾಮ್ನಿಂದ ಬಂದಿರುವ ಸಂತತಿಯಲ್ಲಿ ಬಂದಿರುವ ನಾನು ಕ್ರಿಸ್ತನ ರಕ್ಷಣೆಯಿಂದ ರ್ಯಾನ್ಸಮ್ ಅಂದ್ರೆ ಈಡು ಬಲಿ ಮುಖಾಂತರ ಈವ ರಕ್ಷಣೆಯನ್ನು ಹೊಂದಿದ್ದೀನಿ ಅಂತ ಹೇಳಿ ಬರೋರು ಅದು ನೀತಿಯ ಮುಖಾಂತರ ಅರ್ಥ ಮಾಡಿಕೊಂಡು ಏನಾಗ್ತದೆ ಅಂತ ಹೇಳಿದ್ರೆ ಒಳಗೆ ಎಲ್ಲಿಗೆ ಬರ್ತಾರೆ, ಈ ಗೋಡೆ ಒಳಗೆ ಬರ್ತಾರೆ. ಸರಿ, ಇಲ್ಲಿಗೆ ಏನಾಗಿದೆ ಅಂತ ಕೇಳಿದ್ರೆ ಸಹೋದರ ಸಹೋದರಿ ಇಲ್ಲಿ ಒಳಗಡೆ ಬಂದ ತಕ್ಷಣ ಇಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಮೊದಲು ಈ ಅಂಗಲವನ್ನು ನಾವು ನೋಡ್ತೀವಿ ಅಲ್ವಲ್ಲ. ಈ ಅಂಗಲ ಒಳಗೆ ಹೋಗೋದಕ್ಕೆ ಮುಂಚೆ ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡ್ಬಿಡೋಣ. ಈ ಅಂಗಲ ಏನಪ್ಪ ಕೊಡುತ್ತೆ ಅಂತ ಹೇಳಿದ್ರೆ ಇದು ಬರೀ ಲೇವಿಯರು ಮಾತ್ರವೇ ಒಳಗೆ ಇರೋದು ಅಲ್ವರ, ಇವರು ಯಾರು ಒಳಗೆ ಹೋಗಿಲ್ಲ. ಲೇವಿಯರು ಇವರು ಬಂದು ಮಾಡುವ ಎಲ್ಲಾ ಕೆಲಸಗಳು ಏನ್ ಮಾಡ್ಬೋದು. ಆದ್ರೆ ಇವ್ರು ಏನ್ ಇನ್ನೂ ಕೂಡ ಇವರು ಕ್ರಿಸ್ತನ ಒಂದು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಂತ ಹೇಳಿ ಈಡು ಬಲಿಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಹೊತ್ತು, ಆ ಈಡು ಬಲಿನ ಸ್ವೀಕರಿಸಿದ್ದಾರೆ ಹೊತ್ತು ಇವ್ರು ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಇನ್ನ ದೇವರಿಗೆ ತನ್ನ ಹೃದಯವನ್ನು ಕಾನ್ಸಿಕ್ರೇಟ್ ಮಾಡಿಲ್ಲ, ಒಪ್ಪು ಕೊಡು ಇನ್ನ ಏನಾಗ್ಲಿ ಅಂತ ಕೇಳಿದ್ರೆ ಸಬ್ಮಿಷನ್ ಮಾಡಿಲ್ಲ, ತನ್ನನ್ನೇ ಏನ್ ಮಾಡಿಲ್ಲ ಅವ್ರಿಗೆ ಕ್ರಿಸ್ತನಿಗೆ ಅವರು ತನ್ನನ್ನು ಇನ್ನ ಆ ಕಾನ್ಸಿಕ್ರೇಷನ್ ಈಡು ಬಲಿಯಾಗಿ ಕೊಟ್ಟಿರುವ ಅದಕ್ಕೆ ನಮ್ಮ ಸಮರ್ಪಣೆಯನ್ನ ಮಾಡಿದಿರ ಒಂದು ಸ್ಥಿತಿಯನ್ನ ಇದು ತೋರಿಸ್ತದೆ. ಔಟ್ ಆಫ್ ದ ವಾಲ್ ಅಂತ ಕೇಳಿದ್ರೆ ಆಗಿರುವಾಗ ಇವಾಗ ಏನ್ ಅರ್ಥ ಮಾಡ್ಕೊಬೇಕಂದ್ರೆ ಒಂದು ಸಹೋದರ ಸಹೋದರಿಯರೇ ಆ ಒಂದು ಗೋಡೆ ಒಳಗೆ ಇರೋರು ಅದು ಕ್ರಿಸ್ತನ ಯೋಜನೆ ಮತ್ತೆ ಕ್ರಿಸ್ತನ ಒಂದು ರಾಜ್ಯದ ಒಂದು ಸತ್ಯ ಎಲ್ಲಾ ಕಾರ್ಯಗಳು ತಿಳ್ಕೊಂಡು ಅವರ ಮುಖಾಂತರ ಸತ್ಯ ಕೇಳೋ ಮುಖಾಂತರ
ಕೇಳುವ ಮುಖಾಂತರ ಅವರು ನೀತಿವಂತರಾಗಿ ಆ ವಿಶ್ವಾಸದಿಂದ ಅವರು ಒಳಗೆ ಬಂದಿರೋರು ಅಂತ ನೋಡ್ತಾರೆ. ಕ್ರಿಸ್ತನ ಒಂದು ಮರಣದಿಂದ ಅವರ ಒಂದು ಯಜ್ಞದ ಬಲಿಯನ್ನು ನೋಡಿ ಒಳಗೆ ಬಂದಿರೋರ ಒಂದು ಸ್ಥಿತಿ ಅದು ತೋರಿಸ್ತದೆ ಅಂತ ನೋಡ್ತೀವಿ. ಎರಡನೇದು ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇಲ್ಲಿ ಒಂದು ಏನಿದೆ ಅಂತ ಕೇಳಿದ್ರೆ ಒಂದು ಗೇಟ್ ನಾವು ನೋಡ್ದಂಗೆ ಲಾಸ್ಟ್ ಟೈಮ್ ಕೂಡ ನಾವು ನೋಡಿದೀವಿ. ಏನಂತ ಕೇಳಿದ್ರೆ ಒಂದು ಗೇಟ್ ಇದೆ. ಒಂದು ಗೇಟ್ ಅಂದ್ರೆ ಒಂದು ಬಾಗಿಲು ಇದೆಯಲ್ಲ, ಅಲ್ಲಿ ಈ ಬಾಗಿಲು ಏನು ಅಂತ ಹೇಳುವಾಗ ನಾವು ಓದಿದ್ವಿ ಯೋಹಾನ 16ನೇ ಅಧ್ಯಾಯ 14ನೇ ಅಧ್ಯಾಯ 6ನೇ ವಾಕ್ಯ ಓದುವಾಗ, ನಾನೇ ಸತ್ಯ, ನಾನೇ ಏನಂತೆ ಓದನ ಸಿಸ್ಟರ್ ಮತ್ತೆ ಒಂದು ಬಾರ, ಅದು ಯೋಹಾನ 14ನೇ ಅಧ್ಯಾಯ 6ನೇ ವಾಕ್ಯ. ಆದರೆ 16ನೇ ಅಧ್ಯಾಯ ಬ್ರದರ್, 14:6ನೇ ವಾಕ್ಯ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನಿನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನಾನೇ ಮಾರ್ಗವು ಸತ್ಯವೂ ಜೀವವು ಅನ್ನು ಹೇಳುವ ಒಂದು 3 ಬಾಕಲನ್ನು ತೋರಿಸ್ತದೆ ಅಂತ ನೋಡ್ತೀವಿ. ನಾನೇ ಮಾರ್ಗವು ಒಂದು, ನಾನೇ ಆಮೇಲೆ ಏನಂತೆ, ನಾನೇ ಮಾರ್ಗವು, ನಾನೇ ಬಾಕಲು, ನಾನೇ ಜೀವವು ಅಂತ 3 ವಿಷಯಗಳು ಹೇಳೋದು ಅಂತ ನೋಡ್ತೀವಿ. ಹೌದು ಸಹೋದರ ಸಹೋದರಿಯರು, ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಇಲ್ಲಿ ಅಂತ ನಾವು ಒಳಗಡೆ ಬಂದಿರೋರು ಆ ಲಿವೈಟ್ಸ್ ಅಂತ ಹೇಳುವಾಗ, ಲೇವಿಯರಾಗಿರುವ ಯಾಜಕರು, ಇವರು ಒಳಗೆ ಬಂದ ತಕ್ಷಣ ಇವ್ರಿಗೆ ಏನಪ್ಪ ಮೊದಲು ಇವ್ರಿಗೆ ಏನು ಮಾತ್ರ ಮುಟ್ಟಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅಲ್ಲಿ ಇದ್ದಂತ ಆ ಒಂದು ಬಲಿಪೀಡ ಇತ್ತು. ಆ ಪೀಡವನ್ನು ಅಲ್ಲಿಗೆ ಅವರು ಒಳಗೆ ಹೋಗಿ ಆ ಬಲಿಯನ್ನು ಸೆಳೆಸಕ್ಕೆ ಇವರಿಗೆ ಏನ್ ಸಿಕ್ತು ಅಂತ ಕೇಳಿದ್ರೆ ಇವ್ರು ಮಾಡ್ಬೋದು. ಅಲ್ಲಿ ಕಂಗಾಳ ಒಂದಿತ್ತು, ಅದರಲ್ಲಿ ನೀರಲ್ಲಿ ಇವ್ರನ್ನ ತನ್ನನ್ನ ತೊಳ್ಕೊಳ್ಳೋದಿಕ್ಕೆ, ತನ್ನ ಶುದ್ಧ ಮಾಡಿಕೊಳ್ಳೋದಿಕ್ಕೆ ಅಲ್ಲಿ ಅವರು ಅದು 2 ಮಾತ್ರವೇ ಏನಾಯ್ತು ಅಂತ ಕೇಳಿದ್ರೆ ಇವ್ರನ್ನ ಉಪಯೋಗ ಮಾಡೋದಿಕ್ಕೆ ತಂದೆಯ ದೇವರು ಇವರಿಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಯಾರಿಗೆ? ಲೇವಿಯರಾಗಿ ಇರುವ ಕ್ರಿಸ್ತನ ವಾಕ್ಯದ ಮುಖಾಂತರ ತನ್ನನ್ನು ಅವರು ವಿಶ್ವಾಸ ನಂಬಿಕೆದಿಂದ ಬಂದಿರೋರು, ಈ ಗೋಡೆ ಒಳಗೆ ಬಂದಿರೋರು ಅಂತ ನೋಡ್ತೀವಿ. ಆದ್ರೆ ಇವ್ರು ಯಾವ ಲೆವೆಲ್ ಅಂತ ಕೇಳಿದ್ರೆ, ಇನ್ನ ಜಸ್ಟಿಫೈ ಮ್ಯಾನ್ ಅಂತ ಹೇಳುವಾಗ ಒಂದು ಆದಾಮಿನ ಸ್ಥಿತಿಗೆ ಮಾತ್ರವೇ ಇರ್ತಾರೆ ಹೊತ್ತು ಸಹೋದರ ಸಹೋದರಿಯರೇ. ಆದ್ರೆ ಎಲ್ಲಿಗೆ ಹೋಗ್ಲಿಲ್ಲ ಅಂತ ಕೇಳಿದ್ರೆ, ಇನ್ನು ಅವರು ತನ್ನ ಸಮರ್ಪಣೆ ಮಾಡಿರುವ ಸ್ಥಿತಿಗೆ ಅವರು ಹೋಗ್ಲಿಲ್ಲ, ಕ್ರಿಸ್ತನ ನಂಬಿಕೆ ಮಾಡಿದ್ದಾರೆ. ಇದು ನೋಡ್ರಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ಕ್ರಿಸ್ತನ ನಂಬಿಕೆ ಮಾಡಿ ಎಷ್ಟೋ ಜನ ಒಳಗೆ ಬಂದಿದಾರಲ್ವಾ. ಇವಾಗ ನಮ್ಗೆಲ್ಲ ಗೊತ್ತು, ಯಾಕಂದ್ರೆ ಪಾಳ್ಯದಲ್ಲಿ ಇರುವ ಮಕ್ಕಳು ಲೋಕದ ಮಕ್ಕಳು ಅಂತ ಕೇಳಿದ್ರೆ ದೇವ್ರು ಯಾರಂತ ಅರಿದಿರ ಮಕ್ಕಳು, ಅವರು ಎಲ್ಲರೂ ಒಂದೇ ದೇವ್ರು ಅಂತ ಅನ್ಕೊಂಡಿರುವ ಮಕ್ಕಳು. ಅಂತ ಮಕ್ಕಳಲ್ಲಿ ಯಾವಾಗ ಸತ್ಯ ಸಿಕ್ತಿದೋ ಅವರೆಲ್ಲ ಎಲ್ಲಿಗೆ ಅಂತ ಕೇಳಿದ್ರೆ, ದೇವ್ರ ವಾಕ್ಯವನ್ನು ಕೇಳಿ ಒಳಗೆ ಬಂದಿರುವ ಮಕ್ಕಳು ಯಾರು ಅಂತ ಕೇಳಿದ್ರೆ ಈ ಅಂಗಳದ ಒಳಗೆ ಬಂದಿರೋ ಮಕ್ಕಳು ಅಂತ ನಮ್ಗೆ ಗೊತ್ತು. ಇದು ಏನಾಗುತ್ತೆ ಅಂತ ಕೇಳಿದ್ರೆ, ಒಂದು ಆತ್ಮೀಯವಾಗಿ ಅರ್ಥ ಮಾಡ್ಕೊಂಡಿರುವ ಒಂದು ಸ್ಥಿತಿ ಅಂತ ತೋರಿಸ್ತದೆ. ಬಟ್ ಜಸ್ಟಿಫೈ ಆರ್ ಕಾನ್ಸಿಗ್ರೇಷನ್ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇಲ್ಲಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ನೋಡಿ, ಇದ್ರ ಒಳಗೆ ಒಂದು ತೆರೆ ಇದೆ. ಯಾವುದು ಅಂತ ಹೇಳಿದ್ರೆ, ಮೊದಲನೇ ಇದನ್ನ ನೋಡ್ಕೊಂಡ್ಬಿಡೋಣ. ಮೊದಲು ನಾವು ನೋಡಿದ್ದಕ್ಕೆ ಹಂಗಾಲ. ಈಗ ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ, ದೇವರ ಗೂಡಾರದ ಒಳಗೆ ಇದಂತ 2 ಭಾಗ ಇದೆ, 2 ರೂಮ್ಸ್ ಇದೆ. ಒಂದು ಪವಿತ್ರ ಸ್ಥಳ ಅಂತ ಹೇಳೋದು, ಇನ್ನೊಂದು ಮಹಾ ಪವಿತ್ರ ಸ್ಥಳ ಅಂತ ಹೇಳೋದು. ಇದರಲ್ಲಿ ಯಾರಪ್ಪ ಹೋಗೋದು, ಇದರಲ್ಲಿ ಯಾರಪ್ಪ ಇರೋದು ಅಂತ ಹೇಳಿದ್ರೆ, ಇದು ಏನು ಒಂದು ತೆರೆ ಐತೆ. ಇದ್ರ ಒಳಗೆ ಹೋಗ್ಬೇಕಂದ್ರೆ ನಾನು ಹೇಳ್ದಲ್ಲ, ಮೊದಲು ಏನಂತ ಕೇಳಿದ್ರೆ ಮಾರ್ಗ, 2ನೇದು ಬಾಕಲು ಅಂತ ಹೇಳ್ತದೆ, 3ನೇದು ಜೀವ ಅಂತ ಹೇಳುತ್ತೆ. ಹಂಗಾದ್ರೆ ಈ 3 ಒಂದು ಬಾಕ್ಲು ಇರುವ ವಿಷಯದಲ್ಲಿ ಮಾರ್ಗದಲ್ಲಿ ಬಂದಿದೀವಿ. ಇದೇ ಮಾರ್ಗ, ಆದಾಮಿನ ತಪ್ಪಿ ಇದೇ ಮಾರ್ಗ ಅಂತ ತೋರಿಸುವ ಸತ್ಯದ ಮುಖಾಂತರ ನಾವು ಬಂದಿದೀವಿ. ಆದ್ರೆ ಇಲ್ಲಿ ಬಾಕ್ಲೈತೆ. ಈ ಬಾಕ್ಲು ಏನಪ್ಪಾ, ಬಹಳ ಮುಖ್ಯವಂತ ಈ ಬಾಕ್ಲು ಏನಂತ ಕೇಳಿದ್ರೆ, ಇದರಲ್ಲಿ ಯಾರು ಸಾಮಾನ್ಯವಾಗಿ ಒಳಗೆ ಆಗೋದಿಲ್ಲ. ಈ ಬಾಕಲು ಮುಖ್ಯವಾಗಿ ನಾವು ವಾಕ್ಯ ಓದೋಣ ನೋಡ್ರಿ. ಇಲ್ಲೊಂದು ಬಾಕಲು ಐತೆ, ಆ 2 ರೆಡ್ ಕಲರ್ ತೋರಿಸಿದೀನಲ್ಲ ಆರೋ ಮಾರ್ಕು, 2 ಐತೆ, 2 ತೆರೆಗಳು ಉಂಟು. ಆ 2 ತೆರೆಗಳು ಒಳಗೆ ನಾವ್ ಏನ್ ಮಾಡ್ಬೇಕಂದ್ರೆ ಹೋಗ್ಬೇಕು. ವಾಟ್ ಇಸ್ ಏನಪ್ಪಾ ಆ ತೆರೆ ಅಂತ ಹೇಳುವಾಗ ನೋಡ್ರಿ, ಹೆಬ್ರಿಯರ್ಗೆ 10ನೇ ಅಧ್ಯಾಯ
19-20 ವಾಕ್ಯ ಓದೋಣ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಆತನ ಶರೀರ ಎಂಬ ತೆರೆಯ ಮುಖಾಂತರ ಅಂತ ಹೇಳುತ್ತೆ ನೋಡ್ರಿ. ಆ ಒಂದು ಪವಿತ್ರ ಸ್ಥಳ ಒಳಗೆ ನಾವು ಹೋಗ್ಬೇಕಂದ್ರೆ ಮೊದಲು ನಾವು ಯಾವ ಒಂದು ತೆರೆ, ಆ ತೆರೆ ಏನು ಅಂತ ಕೇಳಿದ್ರೆ ಆತನ ಶರೀರ, ಆತನ ಒಂದು ಕೊಟ್ಟಿರುವ ಏಕದಿನದ ಬಲಿ. ನೋಡ್ರಿ, ಅದೇ ತರ ನಾವು ಮಾಡ್ಬೇಕು. ಇಲ್ಲಿ ಬರೀ ವಿಶ್ವಾಸ, ನಂಬಿಕೆ, ಇಲ್ಲಿ ಅಂಗಳದಲ್ಲಿ ಇದ್ದಿದ್ದ ಒಂದು ಬಾಗಿಲು ಅವ್ರ ಮಾರ್ಗ ಅನ್ನೋದು ಅದು ಬರೀ ಮಾರ್ಗ ಮಾತ್ರವೇ. ಅದು ಕ್ರಿಸ್ತನ ಬರೀ ನಂಬಿಕೆದಿಂದ, ವಿಶ್ವಾಸದಿಂದ ನಾವು ಒಳಗೆ ಬರ್ಬೋದು. ನಾವು ಒಳಗೆ ಬಂದ ಮೇಲೆ ಎರಡನೇ ಒಂದು ತೆರೆ ಇದೆ. ಇದು ತೆರೆ ಆತನ ಕ್ರಿಸ್ತು ಎಂಬ ತೆರೆ. ನೋಡ್ರಿ, ಅದು ಏನಂತ ಕೇಳಿದ್ರೆ ಅದು ಪವಿತ್ರ ಸ್ಥಳದಲ್ಲಿ ಇರುವ ಒಂದು ತೆರೆ. ಹಿಂಗೆ ಅಂದ್ರೆ ಅವರ ತೆರೆಯ ಮುಖಾಂತರನೇ, ಅವರ ಒಂದು ದೇಹದ ಮುಖಾಂತರವೇ ನಾವು ಒಳಗೆ ಹೋಗ್ಬೇಕು ಅನ್ನುವಾಗ ಏನರ್ಥ ಆಗುತ್ತೆ ಸಹೋದರ? ಕ್ರಿಸ್ತನ ತನ್ನ ದೇಹವನ್ನು ಹೆಂಗ್ ಕೊಟ್ಟಿದ್ನೋ ಅದೇ ತರ ಯಾರು ಕೊಡ್ತಾರೋ, ಯಾರು ಅದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸಮರ್ಪಣೆ ಮಾಡ್ತಾರೋ ಅವರ ತಲೆಗೆ ಆ ಒಂದು ಯಾವುದು ಆ ಒಂದು ಇದಕ್ಕೆ ಪವಿತ್ರ ಸ್ಥಳಕ್ಕೆ ಅವ್ರು ಹೋಗೋದು ನೋಡ್ತೀವಿ ಅಲ್ವಾ ಸಹೋದರ? ಇಲ್ಲಿ ಇದು ಇನ್ನೊಂದು ವಾಕ್ಯ ಕೂಡ ಇದನ್ನ ನೋಡ್ರಿ. ಆ ವಾಕ್ಯ ಓದೋಣ ಸಹೋದರ ಸಹೋದರಿಯರೇ. ರೋಮಪುರಿಯರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಹಂಗಿರುವಾಗ ಸಹೋದರ ಸಹೋದರರೇ, ಇದೇ ನಿನ್ನ ವಿವೇಕಪೂರ್ವವಾದ ಆರಾಧನೆ ಅಂತ ಹೇಳ್ಬಿಟ್ಟು ಅಲ್ವಾ? ಅದು ಒಳಗೆ ಹೋದ ತಕ್ಷಣ ನೋಡ್ರಿ, ಇಲ್ಲಿ ಒಳಗೆ ಹೋದ ತಕ್ಷಣ ಇದು ಏನ್ ತೋರಿಸ್ತದೆ ಅಂತ ಕೇಳಿದ್ರೆ ನಿಮ್ಮ ದೇಹವನ್ನು, ಕ್ರಿಸ್ತನ ದೇಹ ಮುಖಾಂತರ ಹೆಂಗೆ ಅವ್ರ ದೇಹ ನಮಗೆ ತೆರೆಯಾಗಿತ್ತೋ ಅದೇ ತರ ನಾವು ಒಳಗೆ ಹೋಗ್ಬೇಕು. ಅಂದ್ರೆ ಸಹೋದರ ಸಹೋದರಿ, ನಮ್ಮ ದೇಹವನ್ನು ಸಜೀವ ಏನ್ರಿ ಆ ಒಂದು ಮತ್ತೆ ಓದನ ಸಿಸ್ಟರ್. ಆದ್ದರಿಂದ ಸಹೋದರರೇ, ದೇವರ ಕನಿಕರವೆಂಬ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದು ಏನಂದ್ರೆ, ನೀವು ನಿಮ್ಮ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ಇರುವ, ಮೆಚ್ಚುಗೆಯಾಗಿರುವ ಸಜೀವವಾಗಿ ಅರ್ಪಿಸಿರಿ ಅಂತ ಬಹಳ ಮುಖ್ಯ ಅಂತ ಹೇಳಿ. ನಿನ್ನ ದೇಹವನ್ನು ಅರ್ಪಿಸಬೇಕು. ಇದೇ ನಿಮ್ಮ ಏನಂತೆ ವಿವೇಕಪೂರ್ವದ ಇರುವ ಒಂದು ಆರಾಧನೆ. ನೀವು ಮಾಡ್ಬೇಕಾದ್ರೆ ದೇವರನ್ನ ಆರಾಧನೆ ಮಾಡ್ತೀನಿ, ದೇವರಿಗೆ ಎಲ್ಲ ಮಾಡ್ತೀನಿ, ದೇವರಿಗೆ ನಾ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದ್ರೆ ಬರೀ ನಂಬಿಕೆ ವಿಶ್ವಾಸ ಸಾಲಲ್ಲ. ಅಂದ್ರೆ ಕ್ರಿಸ್ತನ ದೇಹ ಒಂದು ತೆರೆ ಒಳಗೆ ನಾವು ಹೋಗ್ಬೇಕು ಅಂದ್ರೆ, ಆ ಒಂದು ಪರಿಶುದ್ಧ ಸ್ಥಳ ಒಳಗೆ ನಾವು ಹೋಗ್ಬೇಕಂದ್ರೆ ನಿನ್ನ ದೇಹವನ್ನು ಕೂಡ ನೀನು ಕೊಡ್ಬೇಕ ಒಂದು ಸ್ಥಿತಿಯನ್ನ ತೋರಿಸ್ತದೆ ಸಹೋದರ ಸಹೋದರಿಯರು. ಹೌದು ಅಲ್ವರ? ಹಂಗಾದ್ರೆ ನಾವು ನೋಡ್ರಿ, ಒಳಗೆ ಹೋದ ತಕ್ಷಣ ಆ ಒಂದು ದೇವದರ್ಶನ ಗೂಡಾರದ ಒಳಗೆ ನಾವು ಹೋದ ತಕ್ಷಣ ಮೊದಲು ಏನಿದೆ ರೀ ಅಲ್ಲಿಗೆ ದೇವದರ್ಶನ ಗೂಡಾರದ ಒಳಗೆ? ಇದನ್ನ ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡೋಣ. ಮೊದಲು ನಾವು ಅದ್ರ ದೇವದರ್ಶನ ಗೂಡಾರದಲ್ಲಿ ಹೋದ್ರೆ, ಮೊದಲನೇ ತೆರೆ ಒಳಗೆ ಹೋದ್ರೆ ಅಲ್ಲಿ ಪರಿಶುದ್ಧ ಸ್ಥಳ ಅಂತ ಇದೆ. ಈ ಪರಿಶುದ್ಧ ಸ್ಥಳ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಪರಿಶುದ್ಧ ಸ್ಥಳದಲ್ಲಿ ಇಲ್ಲಿ ನೋಡ್ತೀವಿ ದೀಪಸ್ತಂಭ. ಈ ಕಡೆ ಇರೋದು ದೀಪಸ್ತಂಭ ಇದೆ. ಅದನ್ನು ಇನ್ನ ಡೀಪ್ ಆಗಿ ನಾವು ಓದೋಣ ಆಮೇಲೆ. ಬರೀ ಇದು ಬೇಸಿಕ್ ಮಾತ್ರ, ನಾವು ಬೇಸಿಕಲಿ ಕೇಳಿರೋ ಮಾತ್ರ ಮತ್ತೆ ಜ್ಞಾಪಕ ಮಾಡಿಸ್ತೀನಿ ಅಷ್ಟೇ. ಇದನ್ನ ತಿಳ್ಕೊಂಡ್ಬಿಟ್ರೆ ನಾವು ಬಹಳ ಒಂದು ಆಳವಾಗಿರೋ ಸತ್ಯ ಒಳಗೆ ನಾವು ಹೋಗ್ಬಿಡೋಣ. ಏನಿತ್ತು ಅದ್ರೊಳಗೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ಆ ದೀಪಸ್ತಂಭ ಇತ್ತು ಅಲ್ವರ? ಒಂದು ಮನುಷ್ಯ ಯಾವಾಗ ತನ್ನ ಒಂದು ದೇಹವನ್ನು ಸಜೀವವಾಗಿ ಅರ್ಪಣಿಸಿ ಕೊಟ್ಟು ಅವನು ಇದೇ ಏನಂತೆ ಏನು ಆರಾಧನೆ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಸಜೀವವಾದ, ಇದೇ ವಿವೇಕಪೂರ್ವವಾದ ಆರಾಧನೆಯು ಅಂತ ಹೇಳುವಾಗ ನಿಮ್ಮ ದೇಹವನ್ನು ನೀವು ಕೊಟ್ಟು ಸಹೋದರ ಸಹೋದರಿ ಒಳಗೆ ಹೋಗುವಾಗ ಇಲ್ಲಿಗೆ ನಾವು ಏನ್ ನೋಡ್ತೀವಿ ಅಂತ ಕೇಳಿದ್ರೆ ಇಲ್ಲಿ ದೀಪಸ್ತಂಭವನ್ನು ನೋಡ್ತೀವಿ ಅಲ್ವರ? ಈ ದೀಪಸ್ತಂಭ ಅಂತ ಹೇಳಿದ್ರೆ ಏನ್ ಅರ್ಥ ರೀ?
ಈ ದೀಪ ಎಲ್ಲ ಗೊತ್ತಿದೆ. ದೀಪದಲ್ಲಿ ಏನ್ ಸಿಗುತ್ತೆ ಅಲ್ಲಿಗೆ ಅಂತ ಹೇಳಿದ್ರೆ, ಅಲ್ಲಿ ಹೋದ ತಕ್ಷಣ ಯಾವ ಒಂದು ಬೆಳಕಿಲ್ಲ ಅಲ್ರ. ಎಲ್ಲಾ ಅಲ್ಲಿದ್ದಂತ ಆ ತೆರೆಗಳನ್ನು ಹಾಕಿ, ಅಲ್ಲಿದ್ದಂತ ಚಿನ್ನದಲ್ಲಿ ಇರುವ ಎಲ್ಲ ಒಂದು ಜಾಲಿ ಮರವನ್ನು ಅದನ್ನ ಮುಚ್ಚಿ, ಎಲ್ಲ ಒಂದು ದೊಡ್ಡ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಒಂದು ಅದನ್ನ ಒಂದು ರೂಮ್ ಮಾಡಿ ಅದೆಲ್ಲ ಮುಚ್ಚಿಬಿಟ್ಟವ್ರೆ. ಹೊರಗಡೆ ಇರುವ ಬೆಳಕು ಯಾವುದು ಒಳಗಡೆ ಬರಂಗಿಲ್ಲ. ಹಾಗಾದ್ರೆ ಅಲ್ಲಿ ಒಳಗೆ ಹೆಂಗೆ ಬೆಳಕಪ್ಪ ಬಂತು, ಹಿಂಗ್ ಬೆಳಕು ಇದೆ ಅಂತ, ಏನ್ ಬೆಳಕೈತೆ ಅಂತ ಕೇಳಿದ್ರೆ, ಅದ್ರಲ್ಲಿ ಇರುವ ಒಂದೇ ಒಂದು ಬೆಳಕು, ಅಲ್ಲಿರೋ ನಮಗೆ ಸಿಕ್ತ ಒಂದು ಬೆಳಕು ಯಾವ್ದಂದ್ರೆ ಅಲ್ಲಿದ್ದಂತ ದೀಪಸ್ತಂಭ. ಸೋದರ ಅಲ್ವ. ಈ ದೀಪಸ್ತಂಭ ಏನು ಸೂಚನೆ ಕೊಡ್ತದೆ ಅಂತ ಕೇಳಿದ್ರೆ, ನಮಗೆಲ್ಲ ಗೊತ್ತು ಏನ್ರಿ? ದೇವರ ವಾಕ್ಯ. ದೇವರ ವಾಕ್ಯ ನಮಗೆಲ್ಲ ಗೊತ್ತಿದೆ. ದೇವರ ವಾಕ್ಯ ಅಂತ ಹೇಳಿ ಅದನ್ನ ಮಾತ್ರ ದೇವರ ವಾಕ್ಯ ನೋಡ್ರಿ, ದೇವರ ವಾಕ್ಯ ಮಾತ್ರ ಅಲ್ಲ ಅದು. ಇಲ್ಲಿ ನೋಡ್ರಿ, ಅಲ್ಲಿ ದೇವರ ವಾಕ್ಯದಿಂದನೇ ಇವರು ಪಾಳ್ಯದಲ್ಲಿ ಇದ್ದಂತ ಮನುಷ್ಯರು ಈ ದೇವರ ವಾಕ್ಯದ ಮುಖಾಂತರ ಎಲ್ಲಿಗೆ ಬಂದಿದ್ದಾರೆ ಅಂತ, ಹಂಗಲದೊಳಗೆ ಬಂದಿದ್ದಾರೆ. ಆದ್ರೆ ದೇವರ ವಾಕ್ಯದಿಂದ ಇವ್ರು ಕೂಡ ಒಳಗೆ ಹೋಗ್ತಾರ ಅಂತ ಕೇಳಿದ್ರೆ, ಹೌದು, ದೇವರ ವಾಕ್ಯ ತನ್ನವನ್ನು ಸಜೀವವಾಗಿ ತನ್ನ ಬಲಿಯನ್ನು ಕೊಟ್ಟು ಒಳಗೆ ಹೋಗ್ತಾರೆ. ಆದ್ರೆ ಇಲ್ಲಿರುವ ದೀಪ ಬಂದು ವ್ಯತ್ಯಾಸವಾಗಿ ಬಹಳ ವಿಶೇಷವಾದ ಕಾರ್ಯ ಏನಂತ ಕೇಳಿದ್ರೆ, ಸೋದರ ಇಲ್ಲಿಂದ ಈ 7 ಸ್ತಂಭದಿಂದ ಬರುವ ಬೆಳಕೆ ಬಹಳ ಮುಖ್ಯ. ಈ ಒಂದು ಪವಿತ್ರ ಆತ್ಮದಿಂದ ಏನ್ ಸಿಗ್ತದೆ ಅಂತ ಕೇಳಿದ್ರೆ, ನಮ್ಗೆ ಸಿಗುವ ಈ ಸತ್ಯ. ಕ್ರಿಸ್ತನ ಕೂಡ ಇದೇ ತರ ಏನಾಯ್ತು ಅಂತ ಕೇಳಿದ್ರೆ, ಸೋದರರೇ, ಒಳಗಡೆ ಹೋದ ತಕ್ಷಣ ತನ್ನ ಒಂದು ದೀಕ್ಷಾ ಸ್ಥಾನ ಮುಖಾಂತರ ನೋಡ್ರಿ, ಆ ದೀಕ್ಷಾ ಸ್ಥಾನ ಮುಖಾಂತರ ತನಗೆ ದೇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ನಾವು ಇದರಲ್ಲಿ ಹೋಗುವಾಗ ಮತ್ತೇಯದಲ್ಲಿ 3ನೇ ಅಧ್ಯಾಯ 16ನೇ ವಾಕ್ಯ ಓದೋಣ. ಮತ್ತೆಯ 3:16, 3ನೇ ಅಧ್ಯಾಯ 16ನೇ ವಾಕ್ಯ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು, ಇಗೋ, ಆತನಿಗೆ ಆಕಾಶವು ತೆರೆಯಿತು, ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಕಾಶವು ತೆರೆಯಿತು ಅಂತ ನೋಡ್ತೀವಿ. ಕ್ರಿಸ್ತನು ಯಾವಾಗ ಒಂದು ದೀಕ್ಷಾಸ್ನಾನ ತಗೊಂಡು ಅವರು ಬಂದ ತಕ್ಷಣ ಅವರಿಗೆ ಆಕಾಶವನ್ನು ತೆರೆಯಿತು. ಹಂಗಾದ್ರೆ ಏನರ್ಥ? ಆಕಾಶ ತೆರೆಯಿತು ಅಂತ ಕೇಳಿದ್ರೆ ಆಕಾಶ ಪೂರಾಗಿ ಹಂಗೆ ತೆಗೆದು ಬಿಡ್ತಾ ಅಂತ ಕೇಳಿದ್ರೆ ಇಲ್ಲ. ಆಕಾಶ ತೆರೆಯಿತು ಅಂತ ಕೇಳಿದ್ರೆ, ಸಹೋದರ ಸಹೋದರಿ, ಇನ್ನ ತನಕ ಕ್ರಿಸ್ತನು ಅವರು ಇದ್ದ ನೇಮಗಳ ಪ್ರಕಾರ ಯಾವ್ದ್ರೆ ಅವರು ಎಲ್ಲ ಆ ಇಸ್ರೇಲ್ ಯಹೂದರ ಒಂದು ಕಾಲದಲ್ಲಿ ಜೀವನ ಮಾಡಿ ಅದರನ್ನ ಪ್ರಕಾರ ಇವರು ಜೀವಿಸ್ಕೊಂಡು ಬರ್ತಾ ಇದ್ರು. ಇನ್ನು ಮುಂದೆ ಪರಲೋಕದ ವಿಚಾರದ ಬಗ್ಗೆ ಇವರಿಗೆ ಯಾವಾಗ ತಂದೆ ದೇವರು ತಿಳಿಸ್ತಾರೆ ಅಂತ ಹೇಳಿದ್ರೆ, ತನ್ನ ದೀಕ್ಷಾಸ್ಥಾನ ತಗೊಂಡ ತಕ್ಷಣ ಅವ್ರಿಗೆ ಏನ್ ಅರ್ಥ ಆಯಿತು ಅಂತ ಕೇಳಿದ್ರೆ, ಪರಲೋಕ ಕಾರ್ಯಗಳೆಲ್ಲ ತಂದೆ ದೇವರು ಅವರಿಗೆ ಕೊಡಕ್ಕೆ ಸಿದ್ಧ ಆಗ್ಬಿಟ್ರು. ಅದನ್ನ ಎಲ್ಲ ತೆಗೆದುಬಿಟ್ಟು ಗುಪ್ತವಾಗಿದ್ದ ಕಾರ್ಯಗಳೆಲ್ಲ ಕ್ರಿಸ್ತನಿಗೆ ಆ ಆಕಾಶ ಏನಾಯ್ತು ಅಂತ ಕೇಳಿದ್ರೆ ತೆರೆಯಿತು ಅಂತ ನೋಡ್ತೀವಿ. ಇದೇ ತರನೇ ಸಹೋದರ ಸಹೋದರಿ, ನಮಗೂ ಕೂಡ ಪರಲೋಕ ಕಾರ್ಯಗಳು ಯಾವ್ದೆಲ್ಲ ಗುಪ್ತವಾಗಿ ಇದ್ದ ಕಾರ್ಯಗಳು ಕ್ರಿಸ್ತನಿಗೆ ಎಲ್ಲ ತೆಗೆದು ತೋರಿಸಿದ ಮೇಲೆ, ಇದೇ ತರ ಒಬ್ಬೊಬ್ಬರು ಕೂಡ ಈ ಒಂದು ಪವಿತ್ರ ಸ್ಥಳ ಅಂತ ಒಳಗಡೆ ಹೋದ್ಮೇಲೆ ತನ್ನ ಸಮರ್ಪಣೆ ಮಾಡಿ ಸಜೀವಾದ ಒಂದು ಯಜ್ಞದ ಬಲಿಯನ್ನು ಕೊಟ್ಟು ಯಾರು ಒಳಗೆ ಹೋಗ್ತಾರೋ ಅವ್ರಿಗೆ ತಂದೆ ದೇವ್ರು ಏನ್ ಕೊಡ್ತಾರೆ ಅಂತ ಕೇಳಿದ್ರೆ, ಎಲ್ಲಾ ವಿಧವಾದ ಜ್ಞಾನಗಳನ್ನು ಕೊಟ್ಟು ಬಿಡ್ತಾರೆ. ಎಲ್ಲಾ ವಿಧವಾದ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ನೋಡ್ರಿ, ಒಂದು ವಾಕ್ಯ ಕೂಡ ಓದೋಣ. ಎಬೇಸಿಯರಿಗೆ 1ನೇ ಅಧ್ಯಾಯ 17-18 ವಾಕ್ಯ ಓದೋಣ ಸಿಸ್ಟರ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದೆಂಬುದನ್ನು ಸಾಕು. ಇಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿ, ತಿಳುವಳಿಕೆಯನ್ನು ಕೊಟ್ಟು ಜ್ಞಾನವುಗಳನ್ನು
ಆತ್ಮ ಕೊಡ್ತಾರೆ ಅಂತೆ, ಜ್ಞಾನ ಒಂದು ಆತ್ಮ ಕೊಡ್ತಾರೆ ಅಂತ ಹೇಳ್ತಾರೆ. ಹಂಗಾದ್ರೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ತಂದೆಯಾದ ನಮಗೆ. ಎಂತ ಒಂದು ಸತ್ಯ ಏನಂತ ಕೇಳಿದ್ರೆ, ಯಾವಾಗ ಒಬ್ಬನ ಸಮರ್ಪಣೆ ಮಾಡಿ ತನ್ನ ಒಡಂಬಡಿಕೆ ಕ್ರಿಸ್ತನ ಒಳಗೆ, ದೇವರ ಒಳಗೆ ಒಡಂಬಡಿಕೆ ಮಾಡ್ತಾನೋ, ಅವ್ರ ಒಳಗೆ ಬರುವಾಗ ನೋಡ್ರಿ, ಇದೇ ಮೊದಲು ಆವಾಗ ಬರುವಾಗ ಅವ್ರಿಗೆ ಲೋಕದ ವಿಚಾರಗಳು ಯಾವ ಒಂದು ಬೆಳಕಿಲ್ಲ. ಇನ್ನು ಮುಂದೆ ನೀವು ಯಾವ ಪ್ಲಾನು ಒಳಗಡೆ ಇಡಂಗಿಲ್ಲ. ನಿಮಗೆಲ್ಲ ಬೆಳಕು ಕೊಡೋದು ಯಾವ್ದಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ಇದ್ದಂತ ದೀಪದಲ್ಲೇ ಅಂತ ಹೇಳಿದ್ರೆ, ಇದು ದೀಪ ಅಂತ ಹೇಳುವಾಗ ಇದು ಏನನ್ನ ಸೂಚಿಸ್ತದೆ? ದೇವರ ವಾಕ್ಯ. ಸಹೋದರ ಸಹೋದರಿ, ಇದು ಬಹಳ ಅದ್ಭುತವಾಗಿರುವ ದೀಪ. ನಾವು ಈ ಪಾಠದಲ್ಲಿ ಬರುವಾಗಲೇ ನಾನು ನೋಡ್ತೀನಿ, ಅದು ಹೆಂಗ್ ಮಾಡಿದ್ರು, ಯಾಕಪ್ಪ ಈ ತರ ಮಾಡಿದ್ರು, ಅದರಲ್ಲಿ ಇರುವ ವಸ್ತುಗಳು ಏನು, ಅದನ್ನ ಹೆಂಗೆಲ್ಲ ಮಾಡಿಸಿದ್ರು ಅಂತ ಕೇಳಿ ಬಹಳ ಒಂದು ಅದ್ಭುತವಾಗಿ ಒಂದು ರಹಸ್ಯವೂ ಒಂದು ಒಂದು ಏನಂದ್ರೆ ವಿಶೇಷ ಕಾರ್ಯಗಳು ಅದ್ರೊಳಗೆ ಇದೆ. ಇವಾಗ ವೆರಿ ಬೇಸಿಕ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈ ಒಂದು 7 ಸ್ತಂಭ ಏನಂತ ಕೇಳಿದ್ರೆ ಸಹೋದರ ಸಹೋದರಿ, ನಮ್ಗೆ ಗೊತ್ತಿದೆ, ಈ 7 ಸಭೆ ಇದೆಯಲ್ಲ, ಈ 7 ಸಭೆಗೂ ಕೂಡ ಪವಿತ್ರಾತ್ಮ ಆ ವಾಕ್ಯ ಎಲ್ಲಿಂದ ಬಂತು? ದೇವರ ಒಂದು ಕೊಟ್ಟಿರುವ ಪರಲೋಕ ಕಾರ್ಯಗಳು ಕ್ರಿಸ್ತನಿಗೆ ಹೆಂಗೆ ಕೊಟ್ಟಿದ್ರೋ ಅದೇ ತರ ಸಭೆ ಕೂಡ ಏನ್ ಮಾಡ್ತಾರಂತೆ, ಇದ್ರ ಮುಖಾಂತರ ಚಿನ್ನದ ಒಂದು ದೀಪಸ್ತಂಭದಿಂದ ನಮಗೆ ಸಿಗುವ ಜ್ಞಾನ. ಓಕೆ, ಇದು ಸಾಮಾನ್ಯವಾಗಿರುವ ಜ್ಞಾನ ಅಲ್ಲ, ಇದು ಪರಲೋಕದ ವಿಷಯಗಳನ್ನ ಬಗ್ಗೆ ತಿಳ್ಕೊಳ್ಳೋದುವ ಜ್ಞಾನ ಅಲ್ವರ. ಪರಲೋಕ ವಿಷಯದಲ್ಲಿ ಮಾಡುವ ಒಂದೊಂದು ವಿಷಯ ಕೂಡ ಯಾರಿಗೆ, ಅವರ ಮಕ್ಕಳಿಗೆ, ಒಡಂಬಡಿಕೆ ಮಾಡಿರುವ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡೋದಿಕ್ಕೆ ಇಟ್ಟಿರುವ ಈ ದೀಪ. ಇದು ಒಳಗೆ ಹೋದ ತಕ್ಷಣ ಯಾವ ಕಡೆ ಇದೆ ಅಂತ ಕೇಳಿದ್ರೆ, ಒಂದ್ ಕಡೆ ಈ ಒಂದು ಬಳೆ ಕಡೆ ಇರೋದಂತ ನೋಡ್ತೀವಿ. ಆಮೇಲೆ ಸಹೋದರ ಸಹೋದರಿಯರೇ, ಒಳಗಡೆ ಮತ್ತೆ ಏನಾಯ್ತಪ್ಪ ಇನ್ನೊಂದು ಅಂತ ಹೇಳಿದ್ರೆ, ನಮಗಳು ಮೇಜೆ, ಆಮೇಲೆ ಮೇಜೆಯಲ್ಲಿ ಇರುವ ಆ ರೊಟ್ಟಿ ಇದೆ ಅಂತ ನೋಡ್ತೀವಿ ಅಲ್ಲರ. ಆ ಮೇಜೆ ಮೇಲೆ ಇರುವ ಆ ರೊಟ್ಟಿ, ಎಷ್ಟು ರೊಟ್ಟಿ ಇತ್ತು ಮೇಜೆ ಮೇಲೆ ಇದ್ದಂತ ರೊಟ್ಟಿಗಳು ಅಂತ ಹೇಳಿದ್ರೆ, ಎಷ್ಟು ರೊಟ್ಟಿಗಳಿತ್ತರೆ? 6 ಇದ್ದು. 6 ಅಂತ ನೋಡ್ತೀವಿ ಅಲ್ಲರ. 6 ರೊಟ್ಟಿ ಇತ್ತಂತೆ. 6 ರೊಟ್ಟಿ ಅಂದ್ರೆ ಏನರ್ಥ? 66 ಪುಸ್ತಕ. ಹೌದ್ರಾ? ಈ 66 ಪುಸ್ತಕ ಸೋದರಿಯರೇ. ಹಂಗಾದ್ರೆ ಈ ರೊಟ್ಟಿ ಏನಪ್ಪ? ಈ ರೊಟ್ಟಿ ಅಂತ ಹೇಳುವಾಗ ನೋಡ್ರಿ, ಮೊದಲು ಪರಲೋಕ ಕಾರ್ಯಗಳನ್ನ ಅರ್ಥ ಮಾಡ್ಕೊಳ್ಳುವ ಈ ಬೆಳಕು, ಎರಡನೇದು ಅಲ್ಲಿ ಇದ್ದಂತ ಇನ್ನೊಂದು ಏನಂತ ಕೇಳಿದ್ರೆ, ಈ ಮೇಜೆ ಮೇಲೆ ಇದ್ದಂತ ರೊಟ್ಟಿ. ಈ ರೊಟ್ಟಿ ಯಾವ್ದಂತ ಕೇಳಿದ್ರೆ ಬಲವಾದ ಆಹಾರ ಅಂತ ಹೇಳ್ತಾರೆ. ಎಲ್ಲರ ಕೈಯಲ್ಲೂ ಏನಿದೆ? 66 ಪುಸ್ತಕ ಇದೆ, ಇಲ್ಲ ಅಂತಿಲ್ಲ. ಎಲ್ಲ ಸಾಮಾನ್ಯವಾಗಿ ಇಟ್ಟಿರುವ ಮನೆಯಲ್ಲಿ ಕೂಡ ಇಟ್ಟಿದ್ದಾರೆ. ಎಲ್ಲರೂ ಅದನ್ನ ಉಪಯೋಗ ಮಾಡೋ ರೀತಿ ಬೇರೆ, ಅದನ್ನ ಅರ್ಥ ಮಾಡ್ಕೊಂಡುವ ರೀತಿ ಬೇರೆ. ಆದ್ರೆ ಇವಲ್ಲಿ ಏನ್ರಿ ಆಹಾರ ಅಂತ ಹೇಳುವಾಗ, ಆಹಾರ ಬೈಬಲ್ ಅಲ್ಲಿ ಎಷ್ಟು ಆಹಾರ ಇದೆ? ಯಾರಾದ್ರೂ ಹೇಳ್ತೀರಾ ಎಷ್ಟು ಆಹಾರ ಇದೆ? ಆಹಾರ ಅನ್ನುವ ಸಂಬಂಧಪಡುವ ಕಾರ್ಯ ಎಷ್ಟಿದೆ ಬೈಬಲ್ ಅಲ್ಲಿ, ವಾಕ್ಯದಲ್ಲಿ? ಎಷ್ಟು ವಿಧವಾದ ಆಹಾರ ಇದೆ? ಆಹಾರ ರೀ, ಆಹಾರದಲ್ಲಿ ಅದೇ ಆಹಾರ ಅಂತ ಕೇಳಿದ್ರೆ ಎಷ್ಟು ವಿಧವಾದ ಆಹಾರಗಳು ಇದೆ ಅಂತ ಕೇಳಿದ್ರೆ, ಮೊದಲು ನಾನು ಹೇಳ್ಬಿಡ್ತೀನಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಮೊದಲು ಬಂದಿರೋ ಹಾಲು ಕೊಡ್ಬೇಕು ಅಂತ ಅಲ್ವರ. ಹಾಲಂದ್ರೆ ಏನು? ಹಾಲು ಯಾಕೆ ಕುಡಿತಾರೆ? ಮಕ್ಕಳಿಗೆ ಕೊಡುವಂತ ಆಹಾರ, ಮಕ್ಕಳು ಕೊಡುವಂತ ಹಾಲು ಅಂತ ಹೇಳ್ತಾರೆ ಅಲ್ವರ. ಸಹೋದರ ಸಹೋದರಿ, ಇದು ಯಾರಿಗೆ ಅಂತ ಕೇಳಿದ್ರೆ, ಮೊದಲು ಬರುವ ಸತ್ಯನ ಅರ್ಥ ಮಾಡ್ಕೊಳ್ಳುವಾಗ ಅಥವಾ ಬೈಬಲ್ ಅನ್ನ ಓದುವಾಗ, ಆ ವಾಕ್ಯನ ಓದುವಾಗ ಸ್ವಲ್ಪ ಸ್ವಲ್ಪ ಓದಿ ನಾವು ಬೇಸಿಕ್ ಕ್ಲಾಸ್ ಕೇಳಿದೀವಲ್ಲ, ಇವೆಲ್ಲ ಯಾವ್ದಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಬೇಸಿಕ್ ಕ್ಲಾಸ್ ನಾವು ಕೇಳಿರೋದು ಎಲ್ಲವೇ ಹಾಲೇ ಅಲ್ವರ. ಅದು ಹಾಲು ಮಾತ್ರವೇ ಕುಡ್ತಿದ್ದೀವಿ. ಆದ್ರೆ ಇನ್ನೊಂದಿದೆ, ಅದೇನಪ್ಪಾ ಅಂತಂದ್ರೆ ಗಟ್ಟಿಯಾದ ಆಹಾರ. ಆಹಾರ ಒಂದಿದೆ, ಆಮೇಲೆ ಗಟ್ಟಿಯಾದ ಆಹಾರ ಇದೆ. ನೋಡಿ, ಆಹಾರ ಅನ್ನುವಾಗ ಒಂದು ಮೊದಲು ಹಾಲು, ಆಮೇಲೆ ಆಹಾರ, ಆಮೇಲೆ ಗಟ್ಟಿಯಾದ ಆಹಾರ, 3 ವಿಧವಾದ ವಿಷಯಗಳೈತೆ ಅಲ್ವರ. ಆಗಿರುವಾಗ ಸಹೋದರ ಸಹೋದರಿಯರೇ, ನಮಗ್ ಕೂಡ ಅಪೊಸ್ತಲ ಪೌಲ್ ಈ ವಿಷಯಗಳು ಹೇಳುವಾಗ ಹೇಳ್ತಾರೆ, ಒಬ್ಬ ಪ್ರಯಾಸರು ಒಳಗಡೆ ಹೋಗುವಾಗ ಅವನು ನೋಡುವಾಗ ಈ ಕಡೆ ದೀಪಸ್ತಂಭ ಇದೆ, ಪರಲೋಕ ಕಾರ್ಯಗಳನ್ನು ಅರ್ಥ ಮಾಡ್ಕೊಳ್ಳೋ ವಿಷಯ ಇದೆ. ಅವನು ತಿನ್ಬೇಕಾಗಿರುವ ಒಂದೇ ವಿಷಯ ಯಾವುದು ಈ ಲೋಕದಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಇಟ್ಟಿರುವ ಆ ರೊಟ್ಟಿ, ಮೇಜೆ ಮೇಲೆ ಇಟ್ಟಿರುವ ಒಂದು ಬಲವಾದ ಆಹಾರ.
ನೋಡ್ರಿ, ಯಾಜಕರಿಗೆ ಇದು ಮಾತ್ರವೇ ಕೊಟ್ಟಿದೆ, ಇದು ಮಾತ್ರವೇ ಇತ್ತು ಅಲ್ಲಿ ಅವರು ಊಟ ಮಾಡೋದಿಕ್ಕೆ, ಅಲ್ಲಿ ತಿನ್ನೋದಿಕ್ಕೆ, ಇದೇ ಅವ್ರಿಗೆ ಜೀವ ಅಂತ ನೋಡ್ತೀವಿ ಅಲ್ವಾ. ವಾಕ್ಯ ನೋಡ್ರಿ, ಒಂದು ವಾಕ್ಯ ಓದನ. ಹೆಬ್ರಿಯರಿಗೆ 5ನೇ ಅಧ್ಯಾಯ, ಹೆಬ್ರಿಯರಿಗೆ 5:12 ಕೆಲವು ವಾಕ್ಯ ಓದ್ರಿ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಹೌದು, ನೋಡಿದ್ರ? ಹಂಗಾದ್ರೆ ನೋಡ್ರಿ, ಇಲ್ಲಿ ಹೇಳ್ತಾರೆ, ಕಾಲವನ್ನು ನೋಡಬೇಕಾದ್ರೆ ನೀವು ಇವಾಗ ಬೋಧಕರಾಗಿ ಇರಬೇಕಾಗಿರುವ ನೀವು ಇನ್ನ ಹೆಂಗಿದ್ದೀರಿ ಅಂತ ಕೇಳಿದ್ರೆ ಹೆಂಗಿದ್ದೀರಂತೆ? ಕೂಸಿನಂತಿದ್ದೀರಿ. ಇನ್ನ ಕೂಸಿನಂತೆ ಅಂತ ಕೂಸಿನಂತೆ ನೀವು ಇದ್ದೀರಾ ಅಂತ ಹೇಳಿದ್ರೆ, ಇನ್ನ ನೀವ್ ಏನಾಗ್ಲಿಲ್ಲ ಅಂತ ಕೇಳಿದ್ರೆ, ಕಾಲ ನೋಡ್ಬೇಕಾದ್ರೆ ನೀವ್ ಏನಾಗಿರ್ಬೇಕು? ಬೋಧಕರಾಗಿ ಇರ್ಬೇಕು. ಆದ್ರೆ ದೇವರ ವಾಕ್ಯದಲ್ಲಿ ನೀವ್ ಯಾವ ತರ ಇದ್ದೀರಾ ಅಂತ ಕೇಳಿದ್ರೆ, ನೀತಿಯ ವಾಕ್ಯದಲ್ಲಿ ಕೂಸಿನಂತವರಾಗಿದ್ದೀರಾ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ದೇವರ ವಾಕ್ಯ ಕೇಳಿದೀವಿ ಸಹೋದರ ಸಹೋದರಿಯರೇ. ಈಗ ಪ್ರಾಯಸ್ಥರಾಗಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯ ಕೇಳಿದೀವಿ, ಅದನ್ನ ಕೇಳ್ತಾ ಕೇಳ್ತಾ ಬರೀ ಕೇಳೋದು ಮಾತ್ರ ನೀನ್ ಏನಾಗಲ್ಲ ಅಂತ ಕೇಳಿದ್ರೆ ಪ್ರಾಯಸ್ಥರಾಗೋದಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ಬೋಧಕರಾಗಿ ಇರಬೇಕು ಅಂತ ಕೇಳಿದ್ರೆ ಅನೇಕರು ಏನ್ ತಿಳ್ಕೊಂತಾರೆ ಅಂತ ಕೇಳಿದ್ರೆ, ಓಹೋ ಚೆನ್ನಾಗಿ ಓದ್ಬಿಟ್ಟು ನಾನು ಬೋಧಕರಾಗಿ ಬೋಧನೆ ಮಾಡಬೇಕಾದಂತ ಹೇಳೋರು ಅಲ್ಲ. ಇದು ನಾವು ಕರೆಕ್ಟ್ ಆಗಿ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋದು ಕೇಳಿದ್ರೆ, ನೀವು ಆ ವಾಕ್ಯನ ಯಾವಾಗ ಓದ್ತಿರೋ ಆ ವಾಕ್ಯದ ಪ್ರಕಾರ ನೀವು ನಡೆಯುವಾಗ ನೀವು ಈ ಲೋಕಕ್ಕೆ ನೀವು ನಡೆಯೋದು ಮುಖಾಂತರ ಬೋಧನೆ ಮಾಡೋರಾಗಿ ಇರ್ತೀರಾ ಅಂತ ಹೇಳ್ತಾರೆ ಅಲ್ವರ. ನಮ್ಮನ್ನ ನೋಡಿ ಒಂದು ವಾಕ್ಯದ ಪ್ರಕಾರ ನಡೆಯುವಾಗ ನೀವು ಬೋಧಕರಾಗಿರೋ ಬೇರೆಯವ್ರನ್ನ ನೀನ್ ನೋಡ್ಬಿಟ್ಟು ಎಂಥ ಮನುಷ್ಯಪ್ಪ ಈ ವಾಕ್ಯದ ಪ್ರಕಾರ ನಡೀತಾನಲ್ಲ ಅಂತ ಹೇಳಿ ನೀನು ನಿನ್ನ ನಡಕೆ ಮುಖಾಂತರ ಬೋಧಕರಾಗಿ ತೋರ್ಸ್ಕೊಡ್ತೀಯ. ಆದ್ರೆ ನೀವು ಏನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ನಾವು ಇನ್ನ ಕೂಡ ನಾವು ವಾಕ್ಯ ನಾವು ತಿಂತಾ ಇದ್ದೀವಿ, ಹಾಲು ಕುಡಿಯೋರಾಗ ಮಾತ್ರ ಇರ್ತೀವಿ, ಬರೀ ವಾಕ್ಯನ ಕುಡಿತಾನೇ ಇರ್ತೀವಿ, ಆದ್ರೆ ಅದ್ರ ಪ್ರಕಾರ ನೀವು ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಬಹಳ ಮುಖ್ಯ. ಹಂಗಾದ್ರೆ ನಾವು ನಡೆದಿಲ್ಲ ಅಂತ ಹೇಳಿದ್ರೆ ನಾವು ಪ್ರಾಯಸ್ಥರಲ್ಲ ಸಹೋದರ ಸಹೋದರಿಯರೇ. ಇದಕ್ಕೆ ಯು ಶುಡ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲೆಲ್ಲ ಓದ್ಬೇಕಾದ್ರೆ ನಾವು ಇದಕ್ಕೆ ಏನ್ ಅರ್ಥ ಕೊಡ್ತಾರೆ ಅಂತ ಕೇಳಿದ್ರೆ, ಯು ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಎಕ್ಸರ್ಸೈಸ್ ಅಂದ್ರೆ ನೋಡ್ರಿ, ನಾವು ಏನೇ ಬರೀ ಹಾಲು ಮಾತ್ರ ಕುಡ್ಕೊಂಡೇ ನಮ್ಮ ಮಕ್ಕಳು ಎಲ್ಲ ಒಂದು ಎಷ್ಟೇ ವಯಸ್ಸಾದ್ರೆ ಕೂಡ ಬರೀ ಹಾಲು ಮಾತ್ರ ಕುಡ್ಕೊಂಡು ಕೈಯಲ್ಲಿ ಬುಟ್ಟಿ ಇಟ್ಕೊಂಡು ಹಂಗೆ ನಿಪ್ಪಲ್ ಹಾಕೊಂಡು ಅದೇ ಬರೀ ಹಾಲು ಕುಡಿತಾ ಇದ್ರೆ ನಾವೆಲ್ಲ ನೋಡೋರು ನಮ್ಮನ್ನ ಏನ್ ಹೇಳ್ತಾರೆ, ಅವನು ಎಂತವನ್ರಿ, ಎಂದ ಜ್ಞಾನಕ್ಕೆ ಅವನು ಬರೋದಿಲ್ಲ, ಅವನು ಎದ್ದು ನಡೆಯಕ್ಕೆ ಆಗಲ್ಲ, ಅವನಿಗೆ ಒಂದು ಬಲ ಇರೋದಿಲ್ಲ, ಯಾವೊಂದು ಯೋಚನೆ ಮಾಡೋದಕ್ಕೂ ಬಲ ಇರೋದಿಲ್ಲ. ಅಂದ್ರೆ ಏನರ್ಥ, ಅವನು ಬರೀ ವಾಕ್ಯ ಮಾತ್ರ ಕುಡಿತಾನೆ, ಆದ್ರೆ ಎಕ್ಸರ್ಸೈಸ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಸಹೋದರ ಸಹೋದರಿಯರೇ, ನಾವು ಬೋಧಕರಾಗಿರೋದು ಪ್ರಸಂಗ ಮಾಡೋದಲ್ಲ. ಬೋಧಕರಾಗಿ ಹೆಂಗಿರ್ಬೇಕಂದ್ರೆ ನಾವು ವಾಕ್ಯ ಕೇಳಬೇಕು, ಆ ಆಹಾರವನ್ನ ಮತ್ತೆ ಗಟ್ಟಿಯಾದ ಆಹಾರ ಕುಡಿಯೋದಕ್ಕೆ ಪ್ರಯಸ್ತರಾಗಿ ಇರಬೇಕು ಅಂತ ಹೇಳ್ತಾರೆ. ಪ್ರಯಸ್ತರ ಅಂತ ಕೇಳಿದ್ರೆ ದಿಸ್ ಇಸ್ ಕಾಲ್ಡ್ ಎಕ್ಸರ್ಸೈಸ್. ಎಕ್ಸರ್ಸೈಸ್ ಮಾಡ್ಬೇಕು. ನಾನು ಕುಡ್ದಿರೋದನ್ನ ಚೆನ್ನಾಗಿ ಏನ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ತಾರೆ, ಜೀರ್ಣ ಆಗ್ತದೆ ಅಂತ ಹೇಳ್ತಾರೆ. ಇವಾಗ ಹೇಳ್ತಾರೆ ಸಹೋದರ ಸಹೋದರಿಯರೇ, ನೋಡ್ರಿ 14ನೇ ವಾಕ್ಯ ಮಾತ್ರ ಓದಿ ಸಿಸ್ಟರ್. ಗಟ್ಟಿಯಾದ ಆಹಾರವು ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಜ್ಞಾನೇಂದ್ರಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡವರು ಅಂತ ಹೇಳಿದ್ರೆ ಇದೇನು ಜ್ಞಾನೇಂದ್ರಗಳು ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಿದ್ಯಾ ಜ್ಞಾನೇಂದ್ರಗಳು ಅಂದ್ರೆ ಏನು? ಕಣ್ಣು, ಕಿವಿ, ಪಂಚೇಂದ್ರಿಯಗಳು ಇಂದ್ರಿಯಗಳು ಅಂತಾರ.
ಅಲ್ವರ? ಹೌದು ಸಹೋದರ ಸಹೋದರಿಯರೇ, ನಮ್ಗೆ ಎಷ್ಟು ಜ್ಞಾನ ಇದೆ ರೀ? ನಮಗೂ ಎಷ್ಟು ಜ್ಞಾನ ಇದೆ? 6 6 ಅಲ್ವಾ? ಪವಿತ್ರ ಒಂದು extra. ಅಂದ್ರೆ ಪ್ರಾಣಿಗಳೆಲ್ಲ ಎಷ್ಟಿದೆ? ಪ್ರಾಣಿಗಳಿಗೆ ಎಷ್ಟು ಜ್ಞಾನವಿದೆ? ನಮಗೆ ಎಷ್ಟು ಜ್ಞಾನಗಳಿದೆ ಅಂತ ಕೇಳಿದ್ರೆ 6, 5 ಪ್ರಾಣಿಗಳ 5 ಅಲ್ವರ? ನಮಗೆ ಏನಪ್ಪ ಎಕ್ಸ್ಟ್ರಾ ಇದೆ ಅವ್ರಿಗಿಂತ? ಅದೇ ನಾವು ಪವಿತ್ರ ಮಾತ್ರ ಒಂದು ಇದಿಲ್ಲ brother. ಜ್ಞಾನ. ಅರ್ಥ ಏನ್ರಿ ಸಿಸ್ಟರ್, ಏನು ಹೇಳೋದು ಹೇಳಿ? ಅದೇ ಪರಲೋಕದಿಂದ ಪವಿತ್ರಾತ್ಮ ಎಂಬ ಜ್ಞಾನವನ್ನ ನಮ್ಗೆ ಕೊಟ್ಟಿದ್ದಾರೆ. ಬಂದಿದ್ದಾರಲ್ರಿ. ನಮಗೆ ಎಂತ ಒಂದು ಜ್ಞಾನ ಅಂತ ಕೇಳಿದ್ರೆ ಅವ್ರಿಗೂ 5 ನಮಗ 6. ಏನಪ್ಪಾ ಅಂತ ಕೇಳಿದ್ರೆ ಅವ್ರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ, ನಾವು ಅವ್ರು ಮಾತಾಡ್ತೀವಿ brother, ಅವ್ರು ಮಾತಾಡಲ್ಲ. ಅಲ್ವರ? ದೇವ್ರು ಅವರವರಿಗೆ ಒಂದೊಂದು ಭಾಷೆ ಕೊಟ್ಟಿದ್ದಾರೆ. ಅವರು ಒಂದು ಇರುವೆ ಕೂಡ ಅದರ ಭಾಷೆದಲ್ಲಿ ಅದು ಮಾತಾಡ್ತದೆ. ಅದಕ್ಕೆ ಅದು ಆದ್ರೆ ನೋಡ್ರಿ, ಯೋಬ ಆಗ್ಲಿ, ಚಿರಮಿ ಆಗ್ಲಿ, ಏಷಿಯ ಆಗ್ಲಿ, ಇವರೆಲ್ಲ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಕೀರ್ತನೆ ಆಗ್ಲಿ, ನೀವು ಹೋಗಿ ಆ ಪ್ರಾಣಿಯಿಂದ ಜ್ಞಾನವನ್ನ ಪಡ್ಕೊಳ್ರಿ ಅಂತ ಹೇಳ್ತಾರೆ ಅಲ್ವಾ? ಹಂಗಾದ್ರೆ ನೋಡ್ರಿ, ನಮ್ಗೆ 5 ವಿಧವಾದ ಇರುವ ಜ್ಞಾನಂತರಗಳು ಇರುವ ನಾವು, 6 ವಿಧವಾಗಿ ಇರುವ ಜ್ಞಾನಂತರಗಳು ಇಟ್ಕೊಂಡಿರುವ ನಾವು, ನೀವು ಯೋಬಲ್ಲಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ? ಆ ಒಂದು ಪ್ರಾಣಿಗಳಿಂದ ನೀವು ಜ್ಞಾನವನ್ನ ಪಡ್ಕೊಂಡ್ರಿ ಅಂತ ಹೇಳ್ತಾರೆ. ಹಂಗಾದ್ರೆ ನೋಡ್ರಿ, ಅವ್ರು ಟೀಚರ ನಮಗೆ, ಅವ್ರು 5 ನಾವು 6. ಸಹೋದರ ಸಹೋದರಿಯರೇ, ಎಂತ ಒಂದು ವಿಷಯ ಅಂತ ಕೇಳಿದ್ರೆ, ನಮಗೆ ಕೊಟ್ಟಿರುವ ವಿಷಯ ಏನಂತ ಕೇಳಿದ್ರೆ, ಪರಿಶುದ್ಧ ಆತ್ಮದಿಂದ ಇನ್ನೊಂದು ಜ್ಞಾನ. ಇವಾಗ ನಾವು ಓದಿದ್ವಲ್ಲ, ಜ್ಞಾನ ಅಂತ ಹೇಳುವಾಗ ಇನ್ನೊಂದು ಜ್ಞಾನವನ್ನು ತಂದೆಯ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಅದು ತಂದೆಯ ದೇವ್ರು ನಮಗೆ ಕೊಟ್ಟಿರುವುದಂತ ಅವರ ಪರಿಶುದ್ಧ ಆತ್ಮ. ನೋಡ್ರಿ, ಅದೊಂದು ವಾಕ್ಯ ಕೂಡ ಓದೋಣ. 1 ಕೊರಿಂಥಿ 2ನೇ ಅಧ್ಯಾಯ, 1 ಕೊರಿಂಥಿ 2ನೇ ಅಧ್ಯಾಯ 10ನೇ ವಾಕ್ಯ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಅವರ ಅಗಾಧವಾದ ವಿಷಯಗಳು ಕೂಡ ಪರಿಶೋಧನೆ ಮಾಡುವವರು ಆಗಿದ್ದಾರೆ ಅಂತ ಕೇಳುವಾಗ, ಈ ಜ್ಞಾನ ಯಾರಿಗಿಲ್ಲ ಅಂತ ಕೇಳಿದ್ರೆ, ಎಲ್ಲಾರು ಮನುಷ್ಯರು ಇದ್ದಾರೆ, ಆದ್ರೆ ಅವ್ರಿಗೆಲ್ಲ ಈ ಜ್ಞಾನವು ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಅದ್ರಲ್ಲಿ ಓದೋಣ ಸಿಸ್ಟರ್, 1 ಕೊರಿಂಥಿಯದಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ, ಇಲ್ಲಾಂದ್ರೆ 9ನೇ ವಾಕ್ಯ ಓದ್ರಿ. 9, 7, 8, 9 ಓದ್ರಿ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಅವ್ರ ಕಣ್ಣು ಕಾಣಲಿಲ್ಲ, ಅವ್ರ ಹೃದಯದಲ್ಲಿ ಏನಾಗ್ಲಿಲ್ಲ ಅಂತ ಕೇಳಿದ್ರೆ, ಅವ್ರ ಕಣ್ಣು ಕಾಣಲ್ಲ, ಅವ್ರ ಕಿವಿ ಕೇಳಲ್ಲ, ಅವ್ರ ಹೃದಯದಲ್ಲಿ ಭಾವನೆಯನ್ನು ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಆದ್ರೆ ನಮಗೋ ಅಂತ ಹೇಳ್ತಾರೆ, ಆ ದೇವರ ವಾಕ್ಯ ಗುಪ್ತವಾಗಿದ್ದ ಕಾರ್ಯಗಳು, ಅಗಾಧವಾದ ಕಾರ್ಯಗಳು ತನ್ನ ಪರಿಶುದ್ಧ ಆತ್ಮದಿಂದ, ಅವರ ಪವಿತ್ರಾತ್ಮದಿಂದ ನಮಗೆ ಏನ್ ಮಾಡಿದ ಅಂತ ಹೇಳಿದ್ರೆ ಇನ್ನೊಂದು ಜ್ಞಾನವನ್ನು ಕೊಟ್ಟಿದ್ದಾರೆ. ನೋಡ್ರಿ ಈ ಸಹೋದರ ಸಹೋದರಿಯರೇ, ಈ ದೇವದರ್ಶನ ಗುಡಾರದಲ್ಲಿ ಬಹಳ ಮುಖ್ಯವಂತ ಈ ಜ್ಞಾನಂದ್ರಗಳು, 5 ಜ್ಞಾನಂದ್ರಗಳು ಉಂಟು. ಯಾರಾದ್ರೂ ನೋಡಕ್ ಸಾಧ್ಯನಾ? ಯಾರಾದ್ರೂ ಹೇಳ್ರಿ ನೋಡೋಣ. 5 ಜ್ಞಾನಗಳು ಇಲ್ಲಿ, ಜ್ಞಾನೇಂದ್ರಗಳು ಈ ದೇವದರ್ಶನ ಗುಡಾರದಲ್ಲಿ ಇದೆ ಅಂತ ನೋಡ್ತೀನಿ. ಯಾವ್ದಂತ ಗೊತ್ತಿದ್ಯಾ? ಯಾರು ಹೇಳಕ್ ಸಾಧ್ಯನಾ? ಈ 5 ಇದೆ, 5 ಜ್ಞಾನೇಂದ್ರಗಳು ಅದ್ರೊಳಗಿದೆ. ಇದ್ರಲ್ಲಿ ರೊಟ್ಟಿನ ತಿಂದಾಗ ರುಚಿ ಗೊತ್ತಾಗುತ್ತೆ. ಅಲ್ಲ, ಎಲ್ಲ ದೇವದರ್ಶನ ಗುಡಾರದಲ್ಲಿ ಇರುವ ಎಲ್ಲಾ ವಿಷಯಗಳು ಇಲ್ಲಿ ನೋಡ್ರಿ, ಇಲ್ಲಿ ಇದ್ದಂತ ವಿಷಯಗಳಲ್ಲಿ ಎಲ್ಲ ನೋಡ್ರಿ, ಇಲ್ಲಿ ವಿಷಯಗಳಲ್ಲಿ
5 ಜ್ಞಾನೇಂದ್ರಗಳು ಇದ್ರೆ ಇವರು ಪ್ರಯಸ್ತರಾಗ್ತಾರೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಇವರು ದೇವರ ಒಂದು ಮಹಿಮೆಯನ್ನ ಏನ್ ಕೂಡ ಮಾಡ್ಬೋದು ಅಂತ ಹೇಳಿದ್ರೆ ನೋಡಕ್ಕೆ ಸಾಧ್ಯವಾಗಿರ್ತಾರೆ. ಹಂಗ ಹೇಳುವಾಗ ಈ 5 ಜ್ಞಾನೇಂದ್ರಗಳು ಎಲ್ಲಾದ್ರೂ ಇದೆಯಾ? ಇಲ್ಲೆಲ್ಲ ನೋಡಂಗಿದ್ರೆ ನೀನು ಮೊದಲು ಕಣ್ಣು ಅಲ್ವಾ? ಕಣ್ಣು ಕಣ್ಣ ಜ್ಞಾನೇಂದ್ರಗಳಂದ್ರೆ ಕಣ್ಣ ಹಾ ಹೌದ್ರಿ ಅದು ಒಂದು. ಕಣ್ಣಲ್ಲ ಸಹೋದರ ಸಹೋದರಿಯರೇ. ಅನೇಕರುಗಳಿಗೆ ಕಣ್ಣಿದ್ರೆ ಕೂಡ ಕಣ್ಣಿದ್ರೆ ಕೂಡ ಕಾಣಲ್ಲ. ಇವಾಗ ವಾಕ್ಯ ಓದಿದೀವಲ್ಲ, ಕಣ್ಣಿದ್ರೆ ಕೂಡ ಏನಾಗ್ಲಿಲ್ಲ, ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಬಾಯಿ ಇದ್ರೆ ಕೂಡ ಮಾತಾಡಂಗಿಲ್ಲ, ಕಣ್ಣಿದ್ರೆ ಕೂಡ ತನ್ನ ನೋಡ್ತಾ ಇದೆಯಲ್ಲ, ಅದು ಜ್ಞಾನಂತಗಳು ಅಂತ ನೋಡಿ. ಆತ್ಮೀಯವಾಗಿರುವ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಣ್ಣು ಅನ್ನುವಾಗ ಕಣ್ಣು ಇರುವಾಗ್ಲೇ ನೋಡಕ್ ಸಾಧ್ಯ ಇಲ್ಲ. ಎಷ್ಟೋ ಜನಕ್ಕೆ ಕಣ್ಣಿದೆ ಆದ್ರೆ ಕಾಣ್ತಾ ಇಲ್ಲ ಸಹೋದರ ಸಹೋದರಿಯರೇ. ಆದ್ರೆ ನೀನು ಕಾಣುವ ಒಂದು ರೀತಿ ಇದೆಯಲ್ಲ, ಅದು ಜ್ಞಾನಂತರಗಳು. ನೋಡ್ದ, ಈ 3 ಬಹಳ ಮುಖ್ಯ ವಿಷಯಗಳು ಇದೆ. ಇವಾಗ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ನೀವು ಬೋಧನೆ ಏನಾಗ್ಬೇಕಂದ್ರೆ ಇಷ್ಟ ಕಾಲ ನೋಡ್ಬೇಕಾದ್ರೆ ಇಷ್ಟೊಳಗೆ ನೀವು ಬೋಧಕರಾಗಿ ಇರ್ಬೇಕು ಅಂತ ಹೇಳ್ತಾರೆ. ಪ್ರಾಕ್ಟೀಸ್. ಏನ್ ಪ್ರಾಕ್ಟೀಸು? ನೀವು ನೋಡ್ರಿ, ಮುಂಚೆ ನಾವು ಹೊರಗಡೆ ಈ ಲೋಕದಲ್ಲಿ ಇರುವಾಗ ಎಷ್ಟೋ ತಪ್ಪುಗಳೆಲ್ಲ ಮಾಡ್ತಿದ್ವಿ. ಏನೆಲ್ಲ ತಪ್ಪು ಮಾಡ್ತಾ ಇದೀವಿ ನಾವು. ಆ ತಪ್ಪುಗಳೆಲ್ಲ ಬಿಟ್ಟು ಬಂದಿದೀವಿ ಈಗ. ಅದು ಸುಮಾರು ದೇವರು ಅದನ್ನ ನೋಟಕ್ಕೆ ತಗೊಳಲ್ಲ. ಅದೆಲ್ಲ ಇವಾಗ ಎರಡನೇದು, ನಾವು ಇವಾಗ ಯಾವಾಗ ನಾವು ಈ ಒಂದು ದೇವದರ್ಶನ ಗೂಡಾರ ಒಳಗೆ ಆ ಒಂದು ಪವಿತ್ರ ಸ್ಥಳಕ್ಕೆ ನಾವು ಬರ್ತೀವೋ ಒಳಗೆ, ನಾವು ಯಾವ್ದು ಮಾಡಲ್ವೋ ಅವೆಲ್ಲ ಪಾಪ ಆಗ್ಬಿಡ್ತದೆ. ನೋಡ್ರಿ, ಇವಾಗ ಲೋಕದಲ್ಲಿ ಇರುವಾಗ ಯಾವ್ದೆಲ್ಲ ತಪ್ಪು ಮಾಡಿದ್ರೆ ಪಾಪ ಆಗ್ತದೆ ಅಲ್ಲ ಅಲ್ವಾ? ಆದ್ರೆ ಇಲ್ಲಿ ಯಾವಾಗ ನೀವು ಪವಿತ್ರ ಸ್ಥಳದೊಳಗೆ ಬರ್ತಿರೋ, ಯಾವ್ದು ಮಾಡಲ್ವೋ ಅದು ಪಾಪ ಆಗ್ತದೆ. ಇದೇನಪ್ಪ ಇದು ವಾಕ್ಯ ಎಲ್ಲಿದೆ ಅಂತ ಹೇಳಿದ್ರೆ, ವಾಕ್ಯ ಓದೋಣ ನೋಡ್ರಿ. ಯಾಕೋಬ 3ನೇ ಅಧ್ಯಾಯ 4ನೇ ಅಧ್ಯಾಯ 17ನೇ ವಾಕ್ಯ ಓದ್ರಿ. ಅವರು ನಿಮ್ಮನ್ನು ಯಾಕೋಬ ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಸಹೋದರ ಸಹೋದರಿಯರೇ, ಇಲ್ಲಿಗೆ ಏನಾಯ್ತು ಅಂತ ಕೇಳಿದ್ರೆ, ಒಳ್ಳೇದನ್ನ ಮಾಡಿದ್ದು ಗೊತ್ತಿದ್ದು ಕೂಡ ನೀನು ಮಾಡ್ದಿರ ಇದು ಏನಪ್ಪಾ ನನಗೇನಾಯ್ತು, ನಾನು ಮಾಡಲ್ಲ, ನನಗೆ ಹಿಂಗೆ ಇದು ಬಿಟ್ರೆ ಸಾಕು, ಒಳ್ಳೇದು ಗೊತ್ತಾದ್ಮೇಲೆ ನೀನು ಮಾಡಿಲ್ಲ ಅಂದ್ರೆ ಪಾಪವಾಗ್ಬಿಡ್ತದೆ ಇಲ್ಲಿಗೆ. ಇದು ನಾವು ನೋಡ್ಬೇಕು ಸಹೋದರ ಸಹೋದರಿ. ಹಂಗಿರುವಾಗ ಜ್ಞಾನೇಂದ್ರಗಳು ಅಂತ ಹೇಳುವಾಗ, ಒಂದು ಪ್ರಯತ್ನರು ಅಂತ ಬರುವಾಗ, ಅವನು ಬೋಧಕರಾಗಿ ಇರುವುದು ಇದೆ. ಅವನು ಒಳ್ಳೇದಂತ ಗೊತ್ತಾಗಿ ಅವನು ಮಾಡ್ಬೇಕು. ಜ್ಞಾನ ಬಂದ ಮೇಲೆ ಅವನು ಏನಾಗಿ ಬದಲಾವಣೆ ಆಗ್ಬೇಕು ಗೊತ್ತಾ? ನೋಡ್ರಿ, ಇನ್ನೊಂದು ವಾಕ್ಯ ಕೂಡ ಅದರಲ್ಲಿ, ಯಾಕೋಬ 3ನೇ ಅಧ್ಯಾಯ 17ನೇ ವಾಕ್ಯ ನೋಡ್ರಿ. ಹಿಂಗೆ 3ನೇ ಅಧ್ಯಾಯ 17ನೇ ವಾಕ್ಯ ಹೋದ್ರಿ. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದುದು. ಮೇಲಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದುದು, ಆಮೇಲೆ ಸಮಾಧಾನಕರವಾದದ್ದು, ಆಮೇಲೆ ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಆಗಿದೆ. ಅದರಲ್ಲಿ ಕಪಟವೂ ಇಲ್ಲ. ನೋಡ್ರ ಸಹೋದರ ಸಹೋದರಿ ಹೆಂಗ್ ಹೇಳ್ತದೆ? ಆದ್ರೆ ಮೇಲೆಯಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದು, ಆಮೇಲೆ ಸಮಾಧಾನಕರವಾದದು, ವಿನಯವುಳ್ಳದು, ಸಂತೋಷವಾಗಿ ಒಪ್ಪಿಕೊಳ್ಳುವುದು, ಕಾರಣ ಮುಂದೇನು ಒಳ್ಳೆ ಫಲದಿಂದ ತುಂಬಿ ಇರುವುದು ಆಗಿದೆ. ಆದ್ದರಿಂದ ಸಹೋದರ ಸಹೋದರಿ ನೋಡಿದ್ರ, ಹಂಗಾದ್ರೆ ಇದೇ ಜ್ಞಾನ ರೀ. ನಮಗೆ ಜ್ಞಾನ ಅಂತ ಒಳಗೆ ಬಂದ ತಕ್ಷಣ, ಇವೆಲ್ಲ ಜ್ಞಾನ ಬಂದ ತಕ್ಷಣ ಬೋಧಕರಾಗೋದಲ್ಲ, ಒಳ್ಳೆ ಫಲವನ್ನು ಕೊಡುವರೆ
ಜ್ಞಾನಸ್ಥರು ಪ್ರಯಾಸರಾಗಿರ್ತಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಸಹೋದರ ಸಹೋದರರೇ. ಸರಿ, ಇಲ್ಲಿಗೆ ಗಟ್ಟಿಯಾದ ಆಹಾರ ನಾವು ತಿನ್ನೋದು. ಮೂರನೇದು ಬೇಗ ಹೋಗ್ಬಿಡೋಣ. ಹಂಗಂದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ, ಈ ಒಂದು ಪವಿತ್ರ ಸ್ಥಳದಿಂದ ಒಳಗಡೆ ಹೋಗುವಾಗ ಮೊದಲು ಯಾವ್ದು ನೋಡಿದ್ವಿ ಅಂತ ಕೇಳಿದ್ರೆ ದೀಪಸ್ತಂಭ. ಎರಡನೇದು ಮೇಜೆ ಮೇಲೆ ಇದ್ದಿದ್ದಂತ ರೊಟ್ಟಿ. ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಅಲ್ಲಿದ್ದಂತ ಧೂಪಪೀಠ. ಈ ಧೂಪಪೀಠ ಅಂದ್ರೆ ಏನರ್ಥ? ಧೂಪ ಅಂದ್ರೆ ಏನ್ರಿ? ಧೂಪ ಏನಾಗ್ತಾನೆ ನೋಡ್ರಿ, ಆ ಯಾಚಕನ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಅಲ್ಲಿ ಇದ್ದಂತ ಆ ಧೂಪವಾಗ್ತಾನೆ. ಆ ಧೂಪ ಆಗುವಾಗ ಆ ಒಂದು ಒಳಗಿದ್ದಂತ ಆ ಹೊಗೆ ಎಲ್ಲ ಎಲ್ಲಿ ಹೋಗ್ತದೆ ಅಂತ ಕೇಳಿದ್ರೆ ಫುಲ್ ತುಂಬಿ ಆಮೇಲೆ ಆ ಮಹಾ ಪವಿತ್ರ ಸ್ಥಳಕ್ಕೆ ಒಳಗೆ ಹೋಗ್ತದೆ. ಹಂಗಾದ್ರೆ ಆ ವಾಸನೆ ಎಲ್ಲಾಗ್ತದೆ ಅಂತ ಕೇಳಿದ್ರೆ ಒಳ್ಳೆ ಒಂದು ವಾಸನೆಯಾಗಿ ಒಂದು ಮಹಾಪವಿತ್ರ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಇದು ಏನಪ್ಪಾ, ಇದು ಏನ್ ಧೂಪ? ಅವ್ರು ಆಗುವ ಧೂಪ ನಾವೇನ್ ಹಾಕ್ಬೇಕು ಅಂತ ಕೇಳಿದ್ರೆ ವಾಕ್ಯ ಓದನ. ಎಬೇಸಿಯರಿಗೆ 5ನೇ ಅಧ್ಯಾಯ 1-2 ವಾಕ್ಯ ಓದ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಆ ಸುಗಂಧ ವಾಸನೆ ಅಂತ ಆ ಕಣಿಕಾರ ನಮಗ್ ಬಹಳ ಮುಖ್ಯ ಸಹೋದರ ಸಹೋದರರೇ. ನೀವು ಕೂಡ ಇದೇ ಪ್ರೀತಿಯಲ್ಲಿ ನಡೀರಿ, ಸುಗಂಧ ವಾಸನೆಯಾಗಿರ್ಬೇಕು ಅಂತ ಹೇಳ್ತಾರೆ. ಇದೇ ನಾವು ಹಾಕುವ ಧೂಪ ಅಲ್ವರ ನೋಡ್ರಿ. ಅವಾಗ ಹಂಗಾದ್ರೆ ಮೊದಲು ಏನ್ ಮಾಡ್ಬೇಕು? ಇವಾಗ ಆ ದೇವರ ವಾಕ್ಯ ಇತ್ತು ದೀಪಸ್ತಂಭ, ಅದರಿಂದ ಬೆಳಕು, ದೇವರ ವಾಕ್ಯದಿಂದ ನಾವು ಸಿಕ್ಕುವ ಪರಲೋಕ ಕಾರ್ಯಗಳು. ಎರಡನೇದು ನಾವು ತಿಂದು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿಂದ ಗಟ್ಟಿಯಾದ ಆಹಾರನ ತಿನ್ನೋದು ಮಾತ್ರ ಇಲ್ಲ, ಪ್ರಯಾಸ ಪಟ್ಟು ನಾವ್ ಏನ್ ಮಾಡ್ಬೇಕಂದ್ರೆ ಅದನ್ ಪ್ರಕಾರ ನಡಿಯಕ್ಕೆ ಇದ್ರೆ ಒಳ್ಳೇದು ಕೆಟ್ಟದ್ದು ಯಾರು ಅದನ್ನ ತಿಳ್ಕೊಂತಾರೆ. ನಡೆಯುವಾಗ ಅದು ಒಳ್ಳೇದನ್ನ ಅದನ್ನ ಡಿವೈಡ್ ಮಾಡಿ ಕ್ಲೀನ್ ಆಗಿ ಓಡೋರು ಯಾರೋ ಅವರೇ ಪ್ರಾಯಸ್ಥರು ಅಂತ ಹೇಳ್ತಾರೆ. ಮೆಚೋರ್ಡ್ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ ಅದಕ್ಕೆ. ಮೂರನೇದು ಯಾವ್ದಂತ ಕೇಳಿದ್ರೆ ಪ್ರಾಕ್ಟೀಸ್ ಯಾವ್ದನ್ನ ಮಾಡ್ತಿರೋ ಅದನ್ನ ಒಳ್ಳೆ ಧೂಪಕ್ಕೆ ಹಾಕ್ರಿ. ಇದು ಸುಗಂಧ ವಾಸನೆ. ಇದು ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಮಹಾಪವಿತ್ರ ಸ್ಥಳಕ್ಕೆ ಹೋಗುವ ಒಂದು ಸ್ಥಿತಿಯನ್ನ ತೋರಿಸ್ತದೆ. ಈಗ ನಮಗೆ 3 ಕಾರ್ಯ ಬಹಳ ಮುಖ್ಯ ಸಹೋದರ ಸಹೋದರಿ. ನೋಡ್ರಿ, ಇದು ಬಹಳ ಮುಖ್ಯ. ಇದು ನಮ್ಮಲ್ಲಿ ಬಹಳ ಕಮ್ಮಿ ಇದೆ. ಯಾವುದು? ನಮ್ಮಲ್ಲಿ ಇದ್ದಂತ ಪ್ರಾರ್ಥನೆಯನ್ನು ನಮ್ಮ ಬಹಳ ಕಮ್ಮಿ ಮಾಡಿದೀವಿ. ಪರ್ಸನಲ್ ನಮ್ಮಲ್ಲಿ ಇದ್ದಂತ ಪ್ರಾರ್ಥನೆ ನಾವು ಮಾಡಲ್ಲ, ದೇವ್ರ ಹತ್ರ ಮಾತಾಡೋದೇ ಇಲ್ಲ ಅಲ್ವರ. ನಮಗೆ ಬೇಕಾಗಿರುವ ವಿಷಯಗಳು ಹೆಂಗೆ ಕ್ರಿಸ್ತನು ತಂದೆಯ ದೇವ್ರ ಹತ್ರ ಸಪರೇಟ್ ಆಗಿ ಪರ್ಸನಲ್ ಆಗಿ ಅವ್ರು ಯಾವಾಗೂ ಮಾತಾಡ್ತಾ ಇದ್ರಂತೆ. ಯಾಕೆಂದ್ರೆ ತನ್ನ ಪ್ರೀತಿಯನ್ನು ಯಾರ ಮೇಲೆ ತೋರಿಸಿದ್ರು ಅಂದ್ರೆ ತಂದೆಯ ದೇವ್ರ ಮೇಲೆ ಮಾತ್ರ ಅವ್ರು ತೋರಿಸ್ತಾ ಇದ್ರು. ಅದು ನಾವು ತಂದೆ ದೇವ್ರ ಮೇಲೆ ಪ್ರೀತಿ ತೋರಿಸ್ತೀವಿ ಅಂತ ಹೇಳಿದ್ರೆ ಮೊದಲು ನಮ್ಮ ಒಂದು ಸಂಬಂಧ ತಂದೆಯ ದೇವ್ರ ಹತ್ರ ನಾವು ದಿನ ಮಾತಾಡ್ತೀರಾ? ದಿನ ನಾವು ಯಾವಾಗೂ ಸಂಬಂಧದಲ್ಲಿ ಇದೀವಾ? ಏನಾದ್ರೂ ನಮ್ಮಲ್ಲಿ ಕೊರತೆ ಆಗ್ಲಿ ಒಳ್ಳೇದಾಗ್ಲಿ ಮಾಡುವಾಗ ತಂದೆಯ ದೇವರಿಗೆ ಕೃತಜ್ಞತೆಯನ್ನ ತೋರಿಸ್ತೀರಾ? ಅಲ್ಲ ಅವ್ರ ಹತ್ರ ಮಾತಾಡ್ತೀವ ಅಂತ ಕೇಳಿದ್ರೆ ಇಲ್ಲ ಅಲ್ವಾ. ಬರೀ ನಾವು ಬೈಬಲ್ ಸ್ಟಡಿ ಮಾಡುವಾಗ ಮಾತ್ರವೇ ದೇವರ ವಾಕ್ಯನ ಓದ್ಕೊಂಡು ಇರುವಾಗ ಇಲ್ಲ, ಮತ್ತೆ ಯಾವುದೋ ಒಂದು ಕಾರ್ಯಗಳು ಮಾತ್ರ ತಂದೆಯ ದೇವರು ಮತ್ತೆ ಕ್ರಿಸ್ತನ ಜ್ಞಾಪಕ ಮಾಡ್ಕೊಳ್ಳೋ ಇರೋದ್ರಿಂದ ಇಲ್ಲಿಗೆ ಆ ಒಂದು ಪವಿತ್ರ ಸ್ಥಳದಲ್ಲಿ ಇದ್ದುಕೊಂಡು ಮಾಡೋ ಕೆಲಸ ಅಲ್ಲ ಅದು. ಅದಕ್ಕೆ ನೀನು ದೀಪಸ್ತಂಭ ಹೆಂಗಿರ್ಬೇಕಂದ್ರೆ ಬೆಳಕಿದೇ ಇರಬೇಕು. ಹಂಗಾದ್ರೆ ನಮ್ಮ ಸಂಬಂಧ ತಂದೆಯ ದೇವರ ಹತ್ರ ಇರ್ಬೇಕು. ಎರಡನೇದು ಅಲ್ಲಿದ್ದಂತ ಗಟ್ಟಿಯಾದ ಆಹಾರ ಅಂತ ಹೇಳ್ತಾರೆ. ಆ ಗಟ್ಟಿಯಾದ ಆಹಾರ ಏನು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ತಿನ್ನುವಾಗ ಅದನ್ನ ನಾವು ಪ್ರಾಕ್ಟೀಸ್ ಎಕ್ಸರ್ಸೈಸ್ ಪ್ರಯಸ್ತರಾಗಿ ನಾವು ಮಾಡುವಾಗ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ಪ್ರೀತಿ ಇಟ್ಟಿರೋರು ಯಾರೋ ದೇವರ ವಾಕ್ಯದ ಅದಕ್ಕೆ ಹೇಳ್ತಾರೆ, ನೀನು ನನ್ನಲ್ಲಿ, ನಾನು ನಿಮ್ಮಲ್ಲಿ, ನೀನು ದೇವರ ವಾಕ್ಯದಲ್ಲಿ ನೆಲೆಕೊಂಡಿರ್ರಿ ಅಂತ ಹೇಳ್ತಾರೆ. ನಾನು ನಿನ್ನಲ್ಲಿ ನೀನು ನನ್ನಲ್ಲಿ ಅಂತ ಹೇಳಲ್ಲ. ವಾಕ್ಯ 15ನೇ ಅಧ್ಯಾಯ ಯೋಹಾನದಲ್ಲಿ ನೀನು ನನ್ನಲ್ಲಿ ನಾನು ನಿನ್ನಲ್ಲಿ ಅಂತ ಹೇಳಲ್ಲ. ನಾವು ನಿನ್ನಲ್ಲಿ, ನಾವಿಬ್ರು ನಿಮ್ಮಲ್ಲಿ, ನೀವು ದೇವರ ವಾಕ್ಯದಲ್ಲಿ ನೆಲೆಕೊಂಡಿರ್ರಿ ಅಂತ ಹೇಳ್ತಾರೆ. ಯಾಕೆ? ದೇವರ ವಾಕ್ಯದಲ್ಲಿ ನೆಲೆಕೊಂಡಿರುವವರು ಯಾರೋ ಕ್ರಿಸ್ತನ ಹೆಜ್ಜೆಜಾಡಲ್ಲಿ ನಡೆಯುವ ಒಂದು ಮಕ್ಕಳಾಗಿರ್ತಾರೆ. ಹಂಗಾಗುವಾಗ ನೀವು ಬರೀ ಆಹಾರ ತಿನ್ನೋದು ಮಾತ್ರ ಅಲ್ಲ, ಕ್ರಿಸ್ತನಲ್ಲಿ ನಡಿಬೇಕಾಗಿರುವವರಾಗಿರ್ಬೇಕು.
ನೋಡ್ರಿ, ಈ ಒಂದು ಪರಿಶುದ್ಧ ಪವಿತ್ರ ಸ್ಥಳದಲ್ಲಿ ಇರುವ 3 ವಿಷಯಗಳು ಬಹಳ ಮುಖ್ಯ. ಒಂದು ತಂದೆಯ ದೇವ್ರ ಮೇಲೆ ಇರುವ ನಮಗೆ ನಮ್ಮ ಪರ್ಸನಲ್ ಪ್ರೇಯರ್, ನಮ್ಮ ಒಂದು ಪ್ರಾರ್ಥನೆ ಯಾವಾಗೂ ದೇವರ ಹತ್ರ ಮಾತಾಡ್ಬೇಕು. ಎರಡನೇದು, ಕ್ರಿಸ್ತನ ಹೆಜ್ಜೆ ಜಾಡಿ ನಡಿಬೇಕಂದ್ರೆ ವಾಕ್ಯವನ್ನ ಓದ್ತಾನೆ ಇರ್ಬೇಕು. ಮೂರನೇದು, ನೀನು ಮಾಡುವ ಧೂಪ. ಏನಪ್ಪಾ ಧೂಪ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ನೀನ್ ಏನು ಓದಿದೀಯೋ, ನೀನ್ ಏನು ಮಾತಾಡ್ತೀಯೋ, ಸಹೋದರಕ್ಕೆ ನೀನ್ ಏನ್ ಮಾಡ್ಬೇಕಂತ ಕೇಳಿದ್ರೆ, ಆ ಧೂಪವನ್ನ ಹಾಕೋದು ಮುಖಾಂತರ ತಂದೆಗೆ ಸುಗಂಧ ವಾಸನೆಯಂತಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಹೋಗಿ ಸೇರುತ್ತೆ. ಇದು 3 ಮಾಡ್ಬೇಕು. ಇದು 3 ನಮಗೆ ಎಕ್ಸರ್ಸೈಸ್ ರೀ. ಇದು ಮಾಡಿದ್ರೆ ಮಾತ್ರವೇ ನಾವು ಏನಾಗ್ತಿದೆ ಅಂತ ಕೇಳಿದ್ರೆ ಸಭೆಯಾಗಿ ಆಗೋದಿಕ್ಕೆ, ದೇವರ ಒಡಂಬಡಿಕೆ ಮಾಡಿರೋ ಮಕ್ಕಳಾಗಿರೋದಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಎಲ್ಲಿಗೆ ಹೋಗ್ಬಿಡೋಣ ಅಂತ ಕೇಳಿದ್ರೆ, ಆಮೇಲೆ ನೋಡ್ರಿ ಒಳಗಡೆ ಹೋಗೋಣ. ಇದ್ರ ಒಳಗಡೆ ಹೋಗುವಾಗ ಸಹೋದರ ಸಹೋದರಿಯರೇ ಏನಿದೆ ಅಂತ ಕೇಳಿದ್ರೆ, ನಾವು ನೋಡ್ದಂಗೆ ಇದು ನಾವು ಸ್ಕಿಪ್ ಮಾಡ್ತೀವಿ. ನಾನು ನೆಕ್ಸ್ಟ್ ವೀಕ್ ಇದೆಲ್ಲ ನೋಡೋಣ ಅಲ್ವಾ. ಇಲ್ಲಿ 3 ತೆರೆ ಇದೆ ಅಂತ ನೋಡಿದ್ವಿ ಅಲ್ವರ. 3 ತೆರೆಗಳು. ಒಂದು ನಾವು ನೋಡಿದಂಗೆ ಮಾರ್ಗವು, ಇಲ್ಲಿ ನೋಡ್ರಿ ಮಾರ್ಗವು, ಇಲ್ಲಿ ಸತ್ಯವು, ಆಮೇಲೆ ಜೀವವು, ಈ 3 ಇದೆ ಅಲ್ವರ. ಇವಾಗ ನಾವು ಎಲ್ಲಿಂದ ಎಂಟರ್ ಆಗಿದೀವಿ ಅಂತ ಕೇಳಿದ್ರೆ, ಇಲ್ಲಿಗೆ ಬಾಕ್ಲಿಂದ ನಾವು ಬಂದಿದ್ದೀವಿ. ಈ ಒಂದು ಬಾಕ್ಲು ಮುಖಾಂತರ ಒಳಗೆ ಹೋಗ್ತೀವಿ. ಆ ಒಂದು ತೆರೆ ಇದು ಬರೀ ನಂಬಿಕೆ ವಿಶ್ವಾಸದಿಂದ ಒಳಗೆ ಬರ್ತೀವಿ. ಆದ್ರೆ ಇಲ್ಲಿ ನಮ್ಮ ಶರೀರವನ್ನು ಸಜೀವವಾಗಿ ಕೊಡುವಾಗ ಮಾತ್ರವೇ ಇದ್ರೊಳಗೆ ಹೋಗ್ತೀವಿ. ಆದ್ರೆ ನೆಕ್ಸ್ಟ್ ಒಳಗೆ ಏನಪ್ಪಾ ಇದೆ ಅಂತ ಕೇಳಿದ್ರೆ, ಏನಿದೆ ಒಳಗೆ ಅಂತ ಕೇಳಿದ್ರೆ ಮಂಜಸ ಪೆಟ್ಟಿ ಇದೆ. ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳದಲ್ಲಿ ಇರುವಂತ ಮಂಜಸ ಪೆಟ್ಟಿ. ಈ ಮಂಜಸ ಪೆಟ್ಟಿಯಲ್ಲಿ ಇರುವ 2 ಕೆರಬಿನುಗಳು ಐತೆ ಅಂತ ನೋಡ್ತೀವಿ. ಈ ರೆಕ್ಕೆಗಳನ್ನು 2 ಜಾಯಿಂಟ್ ಮಾಡಿರೋದು ನೋಡ್ತೀವಿ. ಸಹೋದರ ಸಹೋದರಿಯರೇ, ಇದು ಏನಪ್ಪಾ 2 ಕೆರಬಿನುಗಳು? ಯಾರಿಗಾದ್ರೆ ಅರ್ಥ ಆಗಿದೆಯಾ 2 ಕೆರಬಿನುಗಳು ಏನಂತ? ಯಾರಾದ್ರೂ ಒಂದು ಉತ್ತರ ಕೊಡಿ ನೋಡೋಣ, ಸಿಕ್ಕಿರೋರು. ದೇವದೂತರು ಇದ್ದಾರೆ. ದೇವದೂತರು ಅವ್ರು ದೇವ್ರ ಹತ್ರ ಹೋಗ್ಲಿಕ್ಕೆ ರೆಡಿಯಾಗಿ ಕುಂತಿದ್ದಾರೆ. ಆಮೇಲೆ ನೋಡೋಣ ಏನಕ್ಕೆಪ್ಪ ಅಂತ. ಆಮೇಲೆ ನಾವು ಕೂಡ ಇದನ್ನ ಏನ್ ಮಾಡೋಣ ಸಹೋದರ ಸಹೋದರಿಯರೇ ನೋಡೋಣ ಅಲ್ವಾ. ಸೊ ನೋಡ್ರಿ, ಇಲ್ಲಿಗೆ ಮತ್ತೆ ನಾವು ಬಂದಿದೀವಿ. ಇಲ್ಲಿಗೆ ಏನಪ್ಪಾ ಅಂತ ಕೇಳಿದ್ರೆ 3 ವಿಧವಾದ ಸುಗಂಧ ವಾಸನೆ ಅಂತ ಹೇಳಿದಿನಲ್ಲ, ವಾಸನೆ ಅಂತ ಹೇಳುವಾಗ ಅಲ್ಲಿ ನೋಡ್ರಿ, ಇಲ್ಲಿ ಹೊಗೆ ಬರೋದಂತ ಕಾಣ್ತೀವಿ. 3 ಕಡೆ ಬಂತದ್ದು. ಒಂದ್ ಕಡೆ ಅಲ್ಲಿ ಪಾಳೆಯದಲ್ಲಿ ಕೂಡ ವಾಸನೆ ಇದೆ. ಆದ್ರೆ ಆ ವಾಸನೆ ದೇವರಿಗೆ ಹೆಂಗಿದೆ ಅಂತ ಕೇಳಿದ್ರೆ ಬಹಳ ಇಷ್ಟವಾಗಿ ವಾಸನೆಯನ್ನ ಇಲ್ಲ, ಗಬ್ಬು ವಾಸನೆ ಇರ್ತದೆ. ಯಾಕಂದ್ರೆ ಇಲ್ಲಿರುವ ಎಲ್ಲಾ ಕೂದಲುಗಳು ಅಲ್ಲಿ ಬೇಕಾಗಿ ಯಾವ್ದೆಲ್ಲ ಬೆಳೆದಿರೋ ಕಾರ್ಯಗಳೆಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲಿಗೆ ಸುಟ್ಟಾಕ್ತಾರೆ. ಆ ವಾಸನೆ ಸರಿ ಇಲ್ಲ. ಅದೇ ತರ ನೀವು ಯಾವಾಗ ಅಂಗಳದಲ್ಲಿ ಬಂದು ಮಾಡ್ತೀವೋ ಇದರಲ್ಲಿ ಒಂದು ವಾಸನೆ ಇದೆ. ಇದು ಯಾವ ವಾಸನೆಯಪ್ಪ ಅಂತ ಕೇಳಿದ್ರೆ, ಅಲ್ಲಿದ್ದಂತ ಮಾಂಸಗಳು ಮತ್ತೆ ಅಲ್ಲಿದ್ದ ಏನ್ರಿ ಒಂದು ವಾಸನೆ, ಒಂದು ವಾಸನೆ ಇರ್ತದೆ. ನೋಡ್ರಿ 3 ವಾಸನೆ ಇದೆ ಇಲ್ಲಿ. 3 ಸುಗಂಧ ವಾಸನೆಗಳು. ಯಾವ್ದಪ್ಪ ಸುಗಂಧ ವಾಸನೆಗಳು ಇದು ಅಂತ ಹೇಳಿದ್ರೆ, ಒಂದು ಇಲ್ಲಿಂದ ಇಲ್ಲಿ ಬರ್ತೀವಿ ಒಳಗಡೆ ಸಹೋದರ ಸಹೋದರಿಯರೇ, ಅಂಗಳದಲ್ಲಿ ಬರುವಾಗ ಅಲ್ಲಿ ಕೂಡ ಒಂದು ಏನಾಗ್ತಾರೆ ಅಂತ ಕೇಳಿದ್ರೆ ಸುಟ್ಟಾಕ್ತಾರೆ. ಆದ್ರೆ ಈ ವಾಸನೆ ಏನು, ಒಂದು ಹೊಟ್ಟೆ ಹೆಂಗಂತ ಕೇಳಿದ್ರೆ ಒಂದು ಹಸಿವಾಗಿರುವ ಒಂದು ವಾಸನೆ ಅಂತ ಹೇಳ್ತಾರೆ. ಇಲ್ಲಿಗೆ ಒಂದು ಕೊಬ್ಬನ್ನ ಸುಡುವಾಗ ಒಂದು ವಾಸನೆ ನಮಗೆ ಉಂಟಾಗುತ್ತೆ. ಏನಪ್ಪಾ ಅಂತ ಕೇಳಿದ್ರೆ, ಅದು ಕೊಬ್ಬನ್ನ ಸುಡುವಾಗ ನನಗೆ ಒಂದು ಹಸಿವಾಗ, ಒಂದು ದೇವರ ವಾಕ್ಯದ ಮೇಲೆ ಹಸಿವಾಗಿರುವ ಒಂದು ವಾಸನೆ. 3ನೇದು ಯಾವ್ದಪ್ಪ ಅಂತ ಕೇಳಿದ್ರೆ, ನಾವು ಧೂಪ ಪೀಠದಲ್ಲಿ ಇರುವ ಒಂದು ವಾಸನೆ. ಈ ಒಂದು ಯಾವುದು, ಇದು ಬಹಳ ಸುಗಂಧ ವಾಸನೆಯಾಗಿ ದೇವರಿಗೆ ಇದೆ ಅಂತ ಹೇಳ್ತೀವಿ. ಇವಾಗ ನಾವು ಯಾವ್ದು ಹೋಗ್ತೀವಿ ಅಂತ ಕೇಳಿದ್ರೆ ಒಳಗಡೆ. ಆ ಒಳಗಡೆ ಏನಿದೆ ಅಂತ ಕೇಳಿದ್ರೆ ಮಂಜಸ ಪೆಟ್ಟಿ. ಸಹೋದರ ಸಹೋದರಿಯರೇ, ಇದೆಲ್ಲ ನಾವು ಓದಕ್ಕೆ ಟೈಮ್ ಇಲ್ಲ. ಆದ್ರೆ ನೆಕ್ಸ್ಟ್ ವೀಕ್ ಎಲ್ಲ ಡೀಟೇಲ್ ಆಗಿ ಓದ್ತೀವಿ. ಅದು ಮಂಜಸ ಪಟ್ಟಿಯಲ್ಲಿ ಯಾರಪ್ಪ ಹೋಗಕ್ ಸಾಧ್ಯ ಇಲ್ಲಿಗೆ ಅಂತ ಕೇಳಿದ್ರೆ ಒಬ್ರು ಮಾತ್ರ ಹೋಗೋದ್ ಸಾಧ್ಯ. ನೋಡ್ರಿ, ಇಲ್ಲಿ ಲೇವಿಯರು, ಯಾಜಕರು. ಆಮೇಲೆ ಇಲ್ಲಿ ಯಾರು ಹೋಗೋದಕ್ ಸಾಧ್ಯ ಅಂತ ಕೇಳಿದ್ರೆ, ಯಾಜಕರಾಗಿ ಇದ್ದಿದ್ದ ಹೋಗುವಾಗ ಆ ಪವಿತ್ರ ಪವಿತ್ರ ಸ್ಥಳದಲ್ಲಿ ಒಬ್ಬರೇ ಹೋಗೋದ್ ಸಾಧ್ಯ. ಅದು ಆರೋನು ಅಲ್ಲಿ ಹೋಗೋದ್ ಸಾಧ್ಯ. ಇಲ್ಲಿ ಯಾರಪ್ಪ ಅಂತ ಕೇಳಿದ್ರೆ ಆರೋನು ಮಕ್ಕಳು ಹೋಗ್ಬೋದು. ಇಲ್ಲಿ ಯಾರಪ್ಪ ಅಂತ ಕೇಳಿದ್ರೆ ಲೇವಿಯರು ಹೋಗ್ಬೋದು. ಎಲ್ಲಿ ಅಂಗಳದಲ್ಲಿ ಲೇವಿಯರು ಹೋಗ್ಬೋದು. ಪರಿಶುದ್ಧ ಸ್ಥಳದಲ್ಲಿ ಆರೋನ ಮಕ್ಕಳುಗಳು ಕೂಡ ಆರೋನ್ ಜೊತೆಗೆ ಹೋಗ್ಬೋದು. ಆದ್ರೆ ಮಹಾಪವಿತ್ರ ಸ್ಥಳದಲ್ಲಿ ಒಬ್ರು ಮಾತ್ರ ಹೋಗೋದ್ ಸಾಧ್ಯ. ಯಾರಪ್ಪ ಅಂತ ಕೇಳಿದ್ರೆ ಈ ಆರೋನು ಮಾತ್ರ ವರ್ಷಕ್ಕೆ ಒಂದ್ಸತಿ ಏನ್ರಿ ಪಾಪ ಪರಿಹಾರ ಮಾಡೋದಿಕ್ಕೆ ಒಳಗೆ ಅಟೋನ್ಮೆಂಟ್ ಡೇ ಅಂತ ಹೇಳಿ ಒಳಗೆ ಹೋಗಿ ಆ ರಕ್ತವನ್ನು ಅಲ್ಲಿನ ಸುರಿದು ಅವ್ರು ಬರ್ತಾರೆ ಅಂತ ನೋಡ್ತೀವಿ. ಓಕೆ, ಅದೆಲ್ಲ ಕೂಡ ನಾವು ಡೀಪ್ ಆಗಿ ಒಳಗೆ ಹೋಗಿ ನೋಡೋಣ. ಆ ಮಂಜಸ ಪಟ್ಟಿಯೊಳಗೆ ಇದ್ದಿದ್ದಂತ 3 ಕಾರ್ಯಗಳು ಬಹಳ ಮುಖ್ಯವಾಗಿತ್ತಂತೆ. ಏನಪ್ಪಾ ಏನೇನಿತ್ತು ಒಳಗೆ? ಯಾರಿಗಾದ್ರೂ ಐಡಿಯಾ ಇದೆಯಾ? ಆರೋನಿನ ಚಿಗುರು ಕಲ್ಪನೆ
ವೆರಿ ಗುಡ್. ಸರಿ, ಇದು ಒಂದು ವಾಕ್ಯ ಓದ್ಬಿಡೋಣ. ಹೆಬ್ರಿಯರಿಗೆ 9ನೇ ಅಧ್ಯಾಯ 4ನೇ ವಾಕ್ಯ. ಹೆಬ್ರಿಯರಿಗೆ 9:4. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆಸಿದ್ದ ಕಲ್ಲಿನ ಹಲಗೆಗಳು ಇದ್ದವು. ಈಗ ಈ 3 ವಿಷಯಗಳು ಇದ್ದಂತೆ. ಏನಪ್ಪಾ ಇತ್ತಂತ ಕೇಳಿದ್ರೆ, ಒಂದು ಇಲ್ಲಿ ಮನ್ನಾ ಚಿನ್ನದ ಪಾತ್ರೆಯಲ್ಲಿ ಇದ್ದಂತ ಆ ಮನ್ನಾ ಇತ್ತಂತೆ. ಆಮೇಲೆ ಆರೋನ ಚಿಗುರುವಾಗಿರುವ ಕೋಲು. 3ನೇದು ಅಲ್ಲಿದ್ದಂತ ಯಾವ್ದ್ರಿ? 3ನೇದು ಒಡಂಬಡಿಕೆಯ ಅಲ್ವಾ? ಅದಿಂತ ಇದು 3 ನೋಡ್ಬೇಕಾದ ಸಹೋದರ ಸಹೋದರಿಯರೇ, ಏನಿದು? ಹಂಗಾದ್ರೆ ಆ ಚಿನ್ನದಲ್ಲಿ ಇದ್ದಂತ ಮನ್ನಾ ಅಂತ ಹೇಳಿದ್ರೆ ಏನರ್ಥ? ದೈವಿಕವಾದ ಅಮರತ್ವ. ವೆರಿ ಗುಡ್. ಎವರ್ ಲಾಸ್ಟಿಂಗ್ ಅಂತ ಹೇಳ್ಬೋದು. ಎವರ್ ಲಾಸ್ಟಿಂಗ್ ಲೈಫ್. ಹೌದು ಸಹೋದರ ಸಹೋದರಿ, ಇದೇನಪ್ಪಾ ಅಂತ ಕೇಳಿದ್ರೆ ಚಿನ್ನದಲ್ಲಿ ಇದ್ದಂತ ಮನ್ನಾ ಇದು ಏನಾಗಲ್ಲ ಅಂತ ಕೇಳಿದ್ರೆ ಕೆಟ್ಟೋಗೋದಿಲ್ಲ ಅಂತ ಹೇಳ್ತೀವಿ. ಈಗ ಮನ್ನಾ ಯಾರಿಗೆ ಕೊಡ್ತಾರೆ ಅಂತ ಕೇಳಿದ್ರೆ, ಜಯ ಹೊಂದಿರೋರು ಯಾರೋ ಅವ್ರಿಗೆ ಮನ್ನವನ್ನು ಕೊಡ್ತೀನಿ. ಆ ಜೀವವಾದ ಮನ್ನವನ್ನು ಸರಿ. ಮನ್ನಾ ಅಂತ ಹೇಳುವ ಸಹೋದರ ಸಹೋದರಿಯರೇ, ಅದು ಇಮಾರ್ಟಾಲಿಟಿ, ಅಮರತ್ವವನ್ನು ಯಾವಾಗೂ ಕೆಟ್ಟೋಗದಿರಾ ಇದ್ದಂತ ಆ ಮನ್ನವನ್ನು ನಮಗೆ ಸೂಚನೆ ಕೊಡ್ತದೆ ಅಲ್ವರ. ಇದೆಲ್ಲ ನಮಗ್ ಗೊತ್ತಿದೆ. ಈ ಮನ್ನಾ ಅಂತ ಹೇಳುವಾಗ ಅದು ಅಮರತ್ವ ಅಂತ ನಮ್ಗೆ ಗೊತ್ತಿದೆ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಇದು? ಚಿಗುರಿನ ಕೋಲು. ಆರೋನ ಚಿಗುರಿನ ಕೋಲು ಅಂದ್ರೆ ಏನು? ಸಹೋದರ ಸಹೋದರಿಯರೇ, ಆರೋನ ಚಿಗುರಿನ ಕೋಲು ಗೊತ್ತಿದ್ಯಾ? ನೆನಪಿಲ್ಲ. ಆರೋನಿನ ಕೋಲು ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಯಾರು ಗೊತ್ತಾ? ಆರೋನು ಅಂತ ಹೇಳುವಾಗ ಒಂದು ಯಾಜಕನು, ಇನ್ನೊಂದು ಯಾರಪ್ಪ ಅಂತ ಕೇಳಿದ್ರೆ ಓದನ. ಹೆಬ್ರಿಯರಿಗೆ 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ ಓದ್ರಿ. 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ನೋಡ್ರಿ? ಆಕ್ಚುಲಿ ಯಾಜಕರಾಗಿರೋರು, ರಾಜರಾಗಿರೋರು ಏನ್ ಮಾಡಲ್ಲ ಅಂತ ಕೇಳಿದ್ರೆ ಯಾಜಕರ ಕೆಲಸ ಮಾಡಬಾರ್ದ್ರಿ. ಯಾಜಕರು ಆ ರಾಜನ ಕೆಲಸ ಮಾಡಬಾರ್ದು. ಇವಾಗ ಎರಡಿಗೆ ಏನಿದೆ? ಶಿಕ್ಷೆ ಇದೆ. ನಾವು ಒಡಂಬಡಿಕೆಯಲ್ಲಿ ನೋಡ್ತೀವಿ, ಒಂದು ಅರಸನು ಏನ್ ಮಾಡ್ಬಿಡ್ತಾನೆ ಅಂತ ಕೇಳಿದ್ರೆ, ಇವನ್ ತಂದು ಒಂದು ಅಗ್ನಿನ ತಂದು ಆ ಧೂಪ ಪೀಠಕ್ಕೆ ಹಾಕ್ಬಿಡ್ತಾನೆ. ಒಂದು ಅರಸನು, ಒಂದು ರಾಜನು. ಆವಾಗ ತಂದೆ ದೇವರು ಅವರಿಗೆ ಕೊಟ್ಟಿದ್ದ ಶಿಕ್ಷೆ ಮರಣ ಬಂತು. ಅವನಿಗೆ ಒಂದು ಕುಷ್ಠರೋಗ ಬಂದ್ಬಿಡ್ತಾರೆ ಅವನಿಗೆ. ಯಾಕಂತ ಕೇಳಿದ್ರೆ ಇನ್ನು ಯಾಜಕನು ಮಾಡೋ ಕೆಲಸ ಯಾರು ಮಾಡ್ಬೋದು? ರಾಜಾಂಗನು ಮಾಡಬಾರ್ದು, ರಾಜಗಳು ಮಾಡಬಾರ್ದು. ರಾಜಗಳು ಮಾಡೋ ಕೆಲಸ ಯಾಜಕರು ಮಾಡಬಾರ್ದು. ಆದ್ರೆ ಇಲ್ಲಿದ್ದ ಮಂಜೂಷ ಪೆಟ್ಟಿಯಲ್ಲಿ ನಮ್ಮನ್ನ ಏನಕ್ಕೆ ಕರೆದಿದ್ದಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಯಾರ್ರೀ? ಯಾಜಕನಾದ ರಾಜಾಂಗರಾಗಿ ಇರೋದಿಕ್ಕೆ ಎರಡು ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನಗಳು. ಆದ್ರೆ ಏನಂತ ಕೇಳಿದ್ರೆ ರಾಜಂಕವಾದ ಒಂದು ಯಾಜಕರಾಗಿ ನಮ್ಮನ್ನ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಯಾಜಕರಾಗಿ ಇರ್ತೀವಿ. ಆದ್ರೆ ಅರಸನಾಗಿ ಕೂಡ ಅಲ್ಲಿ ಕ್ರಿಸ್ತನಲ್ಲಿ ಇರ್ತೀವಿ. ನೋಡ್ರಿ, ಈ ತರ ನಮಗೆ ಏನಾಗಿದೆ ಅಂತ ಕೇಳಿದ್ರೆ ಈ ಚಿಗುರಿನ ಕೋಲು ಅದಕ್ಕೆ ಸಂಬಂಧಪಟ್ಟ ವಿಷಯಗಳು, ಅದನ್ನು ವಾಕ್ಯಗಳೆಲ್ಲ ಇದೆ. ನಾವು ಆಮೇಲೆ ಓದ್ಕೊಡೋಣ. ಇದು ಬರೀ ಬೇಸಿಕ್ ಮಾತ್ರ ನಾವು ನೋಡ್ತೀವಿ. 3ನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಇಲ್ಲಿದ್ದಂತ ಒಡಂಬಡಿಕೆ ಇರುವ ಏನ್ರಿ? ಒಡಂಬಡಿಕೆಯ ಕಲ್ಲು. 10ನೇ ಇಲ್ಲಿ ಇದ್ದಂತ ಇದೇನ್ರಿ? ಒಡಂಬಡಿಕೆಯ ಕಲ್ಲು ಅಂತ ಏನರ್ಥ?
ಜ್ಞಾಪಕ ಇದೆಯಾ? ಧರ್ಮಶಾಸ್ತ್ರ ಮೋಶೆ ತಂದ ಆಜ್ಞೆಗಳು. ಅದೇ ಅದು ಏನು ಸೂಚನೆ ಆಗ್ತದೆ? ನಾವು 3 ನೋಡಿದೀವಲ್ಲ. ಮೋಶೆ ದೇವರ ತಂದಿದ್ದ ಜೊತೆ ಮಾಡ್ಕೊಂಡು ಒಡಂಬಡಿಕೆ. ಏನ್ ಗೊತ್ತಾ ಸಹೋದರ ಸಹೋದರಿಯರೇ, ನೋಡ್ರಿ ಇದು 3 ಯಾರ ಬಗ್ಗೆ ಮಾತಾಡ್ತದೆ ಅಂತ ಕೇಳಿದ್ರೆ, ಇದು ಗುಪ್ತವಾಗಿ ಮುಚ್ಚಿ ಬಿಟ್ಟಿರ್ತದೆ ಈ ಒಂದು ಮಂಜಸ ಪೆಟ್ಟಿಯಲ್ಲಿ. ಇದು ಯಾರಪ್ಪ ಅಂತ ಸಭೆಗೆ ಕೊಡುವ ಈ ಒಂದು ಇಮಾರ್ಟಾಲಿಟಿ, ಅಮರತ್ವ. ಅವ್ರು ಏನಾಗಿರ್ತಾರೆ ಅಂತ ಕೇಳಿದ್ರೆ, ಈ ರಾಜಾಂಗವಾಗಿಯೂ ಯಾಜಕರಾಗಿಯೂ ಇರ್ತಾರೆ. 3ನೇದು ಅವರು ಏನಾಗಿರ್ತಾರೆ, ನ್ಯಾಯಸ್ಥಾಪಕರಾಗಿರ್ತಾರೆ ಅಂತ ಹೇಳಿ ಈ 3 ವಿಷಯನ ನೋಡ್ತಾರೆ. ಇವ್ರು ಹೆಂಗೆ ನ್ಯಾಯಸ್ಥಾಪಕರಾಗಿದ್ದಾರೆ ಅಂತ ಕೇಳಿದ್ರೆ, ಇವ್ರು ಯಾರನ್ನ ಕೂಡ ನ್ಯಾಯ ವಿಚಾರಣೆ ಮಾಡ್ತಾರೆ ಅಂತ ಕೇಳಿದ್ರೆ, ದೇವದೂತರನ್ನ ಈ ಲೋಕವನ್ನ ನೀವು ನ್ಯಾಯ ತೀರ್ಸ್ತಿರಲ್ಲ ಅಂತ ಹೇಳಿ ನಮಗೆ ವಾಕ್ಯ ಹೇಳ್ತಾರಲ್ಲ 1 ಕೊರಿಂಥಿ 6ನೇ ಅಧ್ಯಾಯದಲ್ಲಿ. ಆ ತರ ಇರುವಾಗ ನೀವು ಏನಾಗಿದ್ದೀರ ಅಂತ ಕೇಳಿದ್ರೆ ನ್ಯಾಯಸ್ಥಾಪಕರಾಗಿ ಕೂಡ ಇರುವರು ಅಂತ ಹೇಳಿ ನಾವು ನೋಡ್ತೀವಿ. ಸಹೋದರ ಸಹೋದರಿಯರೇ, ಇವಾಗ ನೋಡ್ಬೇಕಾದ್ರೆ ಇಂಥ ವಿಷಯಗಳು ಯಾವ್ದ್ರಲ್ಲಿ ಇತ್ತು ಅಂತ ಹೇಳಿದ್ರೆ ಒಳಗೆ ಇತ್ತು. ಯಾವ್ದ್ರಲ್ಲಿ? ಮಂಜೇಶ ಪಟ್ಟಿ ಒಳಗೆ ಇತ್ತು. ಇದು ಪವಿತ್ರ ಮಹಾಪವಿತ್ರ ಸ್ಥಳದಲ್ಲಿ ಇದ್ದಂತ ವಸ್ತುಗಳು. ಆಮೇಲೆ ಪವಿತ್ರ ಸ್ಥಳದಲ್ಲಿ ಇದ್ದಂತ ವಸ್ತುಗಳು ನಾವು ನೋಡಿದ್ವಿ. ದೀಪಸ್ತಂಭ, ಅಲ್ಲಿ ಇದ್ದಂತ ರೊಟ್ಟಿಯ ಮೇಜೆ, ಆಮೇಲೆ ಅಲ್ಲಿ ಇದ್ದಂತ ಧೂಪ ಪೀಠ ಇತ್ತು ಅಂತ ನಾವು ನೋಡಿದೀವಿ ಅಲ್ವಾ. ಸೊ ಇದು ಬೇಸಿಕ್ ಆಗಿ ನಾವು ನೋಡಿರುವ ವಿಷಯಗಳು. ಸಹೋದರ ಸಹೋದರಿಯರೇ, ಮುಂದೆ ನಾವು ಏನ್ ನೋಡ್ತೀವಿ ಅಂತ ಕೇಳಿದ್ರೆ, ಇದು ನಮಗೆಲ್ಲ ಗೊತ್ತಿದೆ. ಇವಾಗ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಬರೋ ವಾರ ಎಲ್ಲಿಗಿಂತ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿ ಕನ್ಸ್ಟ್ರಕ್ಷನ್ಸ್. ಇವಾಗ ನಮಗ ಅರ್ಥ ಆಯ್ತಲ್ಲ ಇವಾಗ ಏನಂತ. ಇವಾಗ ಬೇಸಿಕ್ ಎಲ್ಲ ಗೊತ್ತಾಯ್ತು. ಇವಾಗ ಆಳವಾಗಿ ವಿಚಾರನೆ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಒಳಗಡೆ ಹೋಗ್ತೀವಿ ನಾಳೆ ಬರೋ ವಾರ ಆಳವಾಗಿ. ಇವಾಗ ಇಲ್ಲಿ ತನಕ ಬೇಸಿಕ್ ಮುಗೀತು ಎಲ್ಲ. ಇವಾಗ ನಾವು ಏನೆಲ್ಲ ಬೇಸಿಕ್ ಕೇಳಿದೀವೋ ಅವೆಲ್ಲ ಇಲ್ಲಿ ತನಕ ಮುಗಿಯುತ್ತದೆ. ಇವಾಗ ನಾವು ಹೋಗೋ ವಿಷಯಗಳಲ್ಲ, ನಾವು ಕೇಳ್ದೀರಾ ಇರುವ ವಿಷಯಗಳು. ಇನ್ನ ತನಕ ನಾವ್ ಏನ್ ಮಾಡ್ಲಿಲ್ಲ, ಆ ಒಂದು ಕ್ಯಾಲ್ಕುಲೇಷನ್ ಮಾಡ್ದಿರ ಏನೆಲ್ಲ ಇಟ್ಟಿದ್ದಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರಿ, ನಿಮಗೆಲ್ಲ ಸಭೆ ಯಾವಾಗ ಮುಗೀತದೆ ಅಂತ ಗೊತ್ತಾಗ್ಬೇಕಾ ಗೊತ್ತಾಗಬಾರ್ದಾ? ಗೊತ್ತಾಗ್ಬೇಕು. ಗೊತ್ತಾಗ್ಬೇಕ್ರಿ. ಆಸೆ ಇದೆಯಾ? ನೋಡ್ರಿ, ಹೌದು brother. ಸಭೆ ಕಟ್ಟೋದಿಕ್ಕೆ ತಂದೆಯ ದೇವರು ಕೊಟ್ಟಿರುವ ಒಂದು ಯೋಜನೆ. ಇದ್ರಲ್ಲಿ ನಾವು ಒಳಗಡೆ ಹೋಗಿ ಇದನ್ನ ಮುಗಿಯುವಾಗ ನಿಮಗೆ ಅರ್ಥ ಆಗ್ಬಿಡ್ತದ್ರಿ ಯಾವಾಗ ಸಭೆ ಮುಗೀತದೆ ಅಂತ. ಅಷ್ಟು ಕ್ಲಿಯರ್ ಆಗಿ ಇದ್ರೊಳಗಿರುವ ಒಂದು ರಹಸ್ಯ ಗುಪ್ತವಾಗಿದೆ. ಇನ್ನು ಮುಂದೆ ನಾವು ಬೇಸಿಕ್ ಎಲ್ಲ ಏನೆಲ್ಲ ಇತ್ತು, ನಾವು ಒಂದೊಂದು ಚಾಪ್ಟರ್ ಅಲ್ಲಿ ಕೂಡ ಏನೆಲ್ಲ ಓದಿದ್ವು ಅವೆಲ್ಲ ಬೇಸಿಕ್ ರೀ. ಇವಾಗ ನಾವು ಹೋಗ್ತಾ ಇರೋ ಬರೋ ವಾರದಿಂದ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಒಳಗೆ ಹೋಗಿ ಆ ಕನ್ಸ್ಟ್ರಕ್ಷನ್ ಏನಕ್ಕಪ್ಪ ಇಷ್ಟೆಲ್ಲ ಅವರು ಕಟ್ಟಕ್ಕೆ ಇಷ್ಟೆಲ್ಲ ಒಂದು ಕಂಡೀಷನ್ಸ್ ಎಲ್ಲ ಕೊಟ್ಟಿದ್ರಲ್ಲಪ್ಪ, ಏನು ಈ ಕಂಡೀಷನ್ಸು ಅಲ್ವರ ನೋಡ್ರಿ, ಏನೆಲ್ಲ ಕಂಡೀಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಬರುವ ವಾರ ಇವೆಲ್ಲ ನಾವು ಓದ್ತಿರ್ವಿ ಸಹೋದರರೇ. ದ ಕೋರ್ಟ್ ಅಂತ ಕೇಳಿದ್ರೆ ವಾಕ್ಯ ಏನಂತ ಕೇಳಿದ್ರೆ, ದ ಕೋರ್ಟ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್. ಮೊದಲು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಕೋರ್ಟ್ ಸ್ಟ್ರಕ್ಚರ್ ಏನಕ್ಕೆ ಇಷ್ಟೊಂದು ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ರು, ಒಳಗಿದ್ದಂತ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ, ಅದ್ರ ಯಾವ ತರ ಕನ್ಸ್ಟ್ರಕ್ಟ್ ಮಾಡಿದ್ರು, ಇದರ ಅರ್ಥ ಏನಕ್ಕೆ ನಮಗೆ ಅಂತ ಹೇಳಿದ್ರೆ, ಅದೇ ರೀ ಸಭೆ ಯಾವಾಗ ಮುಗೀತಂತ ಇದರಲ್ಲಿ ಕ್ಲೀನ್ ಆಗಿ ತೋರ್ಸ್ಕೊಟ್ಬಿಡ್ತಾರೆ. ಹಂಗೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ಬರುವಾರ ಮತ್ತೆ ನಾವು ಸೇರೋಣ. ಇನ್ನ ಆಳವಾಗಿ ಒಳಗೆ ಹೋಗೋದಿಕ್ಕೆ ದೇವರು ನಮ್ಮನ್ನ ಆಶೀರ್ವದಿಸ್ಲಿ. ಆಮೇನ್ ಅಂತ ಹೇಳಿ, ಸಹೋದರರೇ, ನಮ್ಮ ಮುಂದೆ ಇರುವ ಸಹೋದರರು ಯಾರಿದ್ದಾರೆ? ಯಾರಾದ್ರೂ ಸಹೋದರರು? ರವಿ ಬ್ರದರ್ ಇದ್ದೀರಾ? ರವಿ